ಓಂ ಶಾಂತಿ. ಇವತ್ತಿನ ಬಾಬ್ ದಾದಾರವರ ಅವ್ಯಕ್ತ ಮುರಳಿಯ ವಿಚಾರ ಸಾಗರ ಮಂಥನ ತರಗತಿಗೆ ಭಾಗವಹಿಸಿರುವಂತಹ ಬಾಬ್ ದಾದಾರವರ ಹೃದಯ ಸಿಂಹಾಸನಧಾರಿ ಮಕ್ಕಳಿಗೆ ಬಾಬ್ ದಾದಾರವರ ಕಡೆಯಿಂದ ಹೃದಯಪೂರ್ವಕವಾದಂಥ ಸುಸ್ವಾಗತ. ಸಮಯದ ಅನುಸಾರದಲ್ಲಿ ಅವಶ್ಯಕತೆಯ ಅನುಗುಣವಾಗಿ ಸಹಜವಾಗಿ ಸರಳವಾಗಿ ಸರ್ವರೂ ಕೂಡ ನಿರಂತರವಾಗಿ ಬೇಹದ್ದಿನಲ್ಲಿ ಸಾಧನೆಯನ್ನು ಮಾಡ್ತಾ ಸೇವೆಯನ್ನು ಮಾಡ್ತಾ ಪುರುಷಾರ್ಥವನ್ನು ಹೇಗೆ ಮಾಡಬೇಕು, ವಿಶೇಷವಾಗಿ ಇಷ್ಟು ದಿನ ನಾವು ಭಗವಂತ ಪರಮ ಶಿಕ್ಷಕನಿಂದ ಯಾವ ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ ಅದನ್ನು ದಿನನಿತ್ಯದ ಜೀವನದಲ್ಲಿ ಹೇಗೆ ಕಾರ್ಯಗತ ಮಾಡುವಂಥದ್ದು ಹೇಳುವಂಥ ವಿಷಯವನ್ನು ಇವತ್ತಿನ ಮುರಳಿಯಲ್ಲಿ ಬಾಬ್ದಾದಾರವರು ತಮ್ಮ ಮಕ್ಕಳಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಮುರಳಿಯ ದಿನಾಂಕ 15 ಡಿಸೆಂಬರ್ 2001. ಇದರಲ್ಲಿ ಏನು ಹೇಳ್ತಾರೆ ಬಾಬಾರವರು, ಮಕ್ಕಳೇ ನೀವ್ಯಾರು? ಆತ್ಮ. ಸರಿ, ನೀವು ಈ ಪ್ರಪಂಚಕ್ಕೆ ಯಾಕೆ ಬಂದಿದ್ದೀರಿ? ಕರ್ಮವನ್ನು ಮಾಡ್ಲಿಕ್ಕೆ ಬಂದಿದ್ದೀರಿ. ಸರಿ, ಆದರೆ ನೀವು ಭಗವಂತನ ಮಕ್ಕಳಲ್ವಾ? ಭಗವಂತನ ಜೊತೆಲಿ ಇಟ್ಕೊಳ್ಬೇಕಲ್ವಾ? ಸಂಗಮ ಯುಗದಲ್ಲಿ ಇರಬೇಕಲ್ವಾ? ಸಂಗಮದಲ್ಲಿ ಇದ್ದೀವಿ ಅಂತ ಕೈ ಕೂಡ ಎತ್ತಾ ಇದ್ದೀರಲ್ವಾ? ಅದು ಇದ್ದೀವಿ ಅಂತ ಗೊತ್ತಾಗೋದು ಹೇಗೆ? ರಾಜಯೋಗಕ್ಕಂತಾನೆ ಕೂತ್ಕೊಂಡಾಗ ನಾನು ಬಾಬನ ಒಳಗಡೆಗಿದ್ದೇನೆ, ಪರಮಧಾಮದಲ್ಲಿದ್ದೇನೆ, ಬಿಂದು ಸ್ಥಿತಿಯಲ್ಲಿ ಇದ್ದೇನೆ, ಅದು ಸರಿ. ಆದರೆ ಕರ್ಮಯೋಗವನ್ನ ಮಾಡುವಾಗ, ಕರ್ಮವನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಸಂಗಮ ಯುಗದಲ್ಲಿ ಹೇಗಿರಬೇಕು? ನಿರಂತರವಾಗಿ ವಾತಾವರಣ, ವಾಯುಮಂಡಲ, ಸ್ಥಳ, ವ್ಯಕ್ತಿ ಹೇಗೆ ಇದ್ರೂ ಕೂಡ ನಿಮಗೆ ನಾನು ಹೇಳಿಕೊಟ್ಟಿರುವಂತ ಶಿಕ್ಷಣ ಪ್ರತಿಯೊಂದು ಕರ್ಮದಲ್ಲೂ ಸಂಕಲ್ಪದಲ್ಲೂ ಕಾರ್ಯಗತ ಮಾಡೋದು ಹೇಗೆ? ನೋಡಿ, ಆತ್ಮ ಯಾವುದೇ ಒಂದು ಕರ್ಮವನ್ನ ಮಾಡಬೇಕಾದ್ರೆ ಆ ಕರ್ಮದ ಫಲದಲ್ಲಿ, ಫಲಿತಾಂಶದಲ್ಲಿ ಏನಾದರೂ ಪರಿಣಾಮ ಬರಬೇಕು ಅಂತಂದ್ರೆ ಆತ್ಮ ತನ್ನ ಕರ್ಮೇಂದ್ರಿಯವನ್ನ ಆ ವಸ್ತು ವ್ಯಕ್ತಿಗಳ ಜೊತೆಗೆ ಇಡಬೇಕಾಗ್ತದೆ. ಹಂಗಂದ್ರೆ ನಿಮ್ಗೇನು ಅಂತ ಅರ್ಥ ಆಗೋದಿಲ್ಲ. ಹೇಳಿ, ಬಾಬಾ ಹೇಳ್ತಾನೆ, ನಾವು ಕರ್ಮವನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ನಾನು ಶರೀರ ಹೇಳುವಂತ ಸ್ಮೃತಿ ಇರ್ತದೆ. ಎಸ್, ಯಾಕಿದೆ? ಯಾಕಂದ್ರೆ ಆತ್ಮದ ಶಕ್ತಿ ಮನಸ್ಸಿನ ಮೂಲಕ ಶರೀರ ಜೊತೆ ಕನೆಕ್ಟ್ ಆಗಿದೆ. ಅದಕ್ಕಾಗಿ ಶರೀರ ಹೇಳುವಂತ ಸ್ಮೃತಿ ಪ್ರತಿಯೊಂದು ಕರ್ಮದಲ್ಲೂ ಬಂದಿದೆ. ನಾನು ಬೆಂಗಳೂರಿನಲ್ಲಿ ಇದ್ದೇನೆ, ಮನೆಯಲ್ಲಿದ್ದೇನೆ, ನನಗಿಷ್ಟು ವರ್ಷ ವಯಸ್ಸಾಗಿದೆ, ನಂದು ಇಷ್ಟು ಎಜುಕೇಶನ್ ಆಗಿದೆ, ನಾನು ಇಂಥ ಪೋಸ್ಟಲ್ಲಿ ಇದ್ದೇನೆ, ನನ್ನ ಮಗ ಫಾರಿನ್ನಲ್ಲಿ ಇದ್ದಾನೆ, ನಾನು ಕರೋಡ್ಪತಿ ಆಗಿದ್ದೇನೆ. ಈ ಎಲ್ಲ ವಿಚಾರಗಳು, ವಿಷಯಗಳು ನೀವು ಮಾಡುವಂತ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಸೇರಿರ್ತವೆ, ಅಡಕವಾಗಿರ್ತವೆ ಸೂಕ್ಷ್ಮವಾಗಿ. ಅದರ ಪರಿಣಾಮ, ಪ್ರಭಾವ ಕರ್ಮದ ಮೇಲೆ ಪ್ರತಿಫಲನವಾಗ್ತದೆ. ಇದು ಎಲ್ಲದರ ಜೊತೆಗೆ ಭಗವಂತ ಹೇಳ್ತಾರೆ, ಆತ್ಮದ ಶಕ್ತಿ ಪರಮಾತ್ಮನ ಜೊತೆಯಲ್ಲೂ ಕೂಡ ಇರಬೇಕಾಗ್ತದೆ. ಹೆಚ್ಚಿನ ಪರ್ಸಂಟೇಜ್, ಹೆಚ್ಚಿನ ಗಮನ, ಸ್ಮೃತಿ ಹೇಳುವಂಥದ್ದು ಪರಮಾತ್ಮನ ಜೊತೆಯಲ್ಲಿ ಇರಬೇಕು. ಬಾಬಾ ಅದನ್ನ ನಾವು ಮಾಡ್ತಿದ್ದೀವಿ, ಹೌದಾ? ಹೇಗೆ? ನಾವು ಏನೇ ಕರ್ಮ ಮಾಡ್ಕೊಂಡು ಕುಂತಾಗ, ಎದ್ದಾಗ, ಮಲಗ್ದಾಗ ಬಾಬಾ 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 ಹೇಳ್ತಾ ಇದ್ದೀವಿ. ಬರೀ ಬಾಬಾ ಹೇಳಿದ್ರೆ ಏನಾಗೋದಿಲ್ಲ. ಮನೇಲಿ ಬಾಬನ ಫೋಟೋ ಇಟ್ಕೊಂಡ್ರೆ ಏನಾಗೋದಿಲ್ಲ. ಸ್ಟಿಕರ್ ಹಾಕೊಂಡ್ರೆ ಏನೂ ಆಗೋದಿಲ್ಲ. ದಿನವಿಡೀ ಹಾಡು ಕೇಳ್ತಾ, ಕಾಮೆಂಟ್ರಿ ಕೇಳ್ತಾ, ಕ್ಲಾಸನ್ನು ಕೇಳ್ತಾ ಇದ್ರು ಏನೂ ಆಗೋದಿಲ್ಲ. ಏನೂ ಆಗೋದಿಲ್ಲ ಅಂದ್ರೆ ಅದ್ರ ಆಗತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಭಗವಂತ ಜೊತೆ ಕನೆಕ್ಟ್ ಆಗಿರ್ತೀರ, ನೋ ಡೌಟ್. ಆದರೆ ನೀವು ಮಾಡುವಂತ ಪ್ರತಿಯೊಂದು
ಕರ್ಮದಲ್ಲಿ ಆ ಭಗವಂತನ ಇರುವಿಕೆಯ ಅನುಭವ ಆಗಬೇಕು ಅಂತಂದ್ರೆ ಆ ಸಮಯದಲ್ಲಿ ಆ ಪರಮಾತ್ಮನ ಆತ್ಮೀಯತೆ, ಪರಮಾತ್ಮನ ಶಕ್ತಿ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಹಗುರತೆ ಇಡುವಂಥದ್ದು ಮೊದಲು ನಿಮಗೆ ಅನುಭವ ಆಗಬೇಕು. ಹಾಗಂದ್ರೆ ಮೌಂಟ್ ಅಬುನಲ್ಲಿ ಹೋದಾಗ ಬಾಬಾ ಏನು ಕಷ್ಟ ಪಡೋದೇ ಬೇಡ, ಆರಾಮಾಗಿ ಅನುಭವ ಆಗತ್ತೆ ಅಂತ ಹೇಳ್ತೀರಲ್ಲ. ಸೇವಾ ಕೇಂದ್ರದಲ್ಲಿ ಸ್ಥಿತಿ ಚೆನ್ನಾಗಿರ್ತದೆ ಅಂತ ಹೇಳ್ತೀರಲ್ಲ. ಅಂದ್ರೆ ನಿಮ್ಮ ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ, ಕಣ್ಣಿನ ಮೂಲಕ, ಮುಖದ ಮೂಲಕ, ಕೈ ಮೂಲಕ, ಶರೀರದ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇರುವಂತ ಅನುಭವ ನಿಮಗೆ ಆಗಬೇಕು ಅಂತಂದ್ರೆ ಮಗು, ನೀನು ರಾಜಯೋಗದಲ್ಲಾದ್ರೂ ಕೂತ್ಕೊಂಡಿರೋ, ಕರ್ಮಯೋಗನಾದ್ರೂ ಮಾಡ್ತಾ ಇರು, ಆ ಸಮಯದಲ್ಲಿ ನಿನ್ನ ಮನಸ್ಸು ಭಗವಂತನ ಜೊತೆಗೆ ಜೋಡಣೆಯಾಗಿರಬೇಕು. ಆವಾಗ ಆ ಒಂದು ಶಕ್ತಿ ಗೊತ್ತಾಗತ್ತೆ. ವಿಶೇಷವಾಗಿ ಆದ್ಮೇಲೆ ನಾವಿವಾಗ ಬಾಬಾ ನಮ್ಮ ಮೂಲಕ ಜ್ಞಾನ ಹೇಳ್ತಾ ಇದ್ದಾರಲ್ಲ, ಆ ಶಕ್ತಿ ಅನುಭವ ಆಗ್ತದೆ ನಮ್ಗೆ. ಲೈಟ್ನೆಸ್, ವಿಭಿನ್ನವಾದಂತ ಶಕ್ತಿ ಅದು. ನಿಮ್ಮ ಮನೇಲಿ ಚೆನ್ನಾಗಿ ಬಿಸಿಲಿದ್ರೆ ಅಥವಾ ಬೆಳಕಿದ್ರೆ ಎಷ್ಟು ಚೆನ್ನಾಗಿರ್ತದಲ್ವಾ. ಸೆಕೆ ಇದ್ರೆ ಆ ಸೆಕೆ ಅನುಭವ ಆಗತ್ತಲ್ವಾ. ಎ ಸಿ ಇದ್ರೆ ಎ ಸಿ ಅನುಭವ ಆಗ್ತದಲ್ವಾ. ಮನೇಲಿ ಯಾರೋ ಸಿಟ್ಟು ಮಾಡ್ಕೊಂಡಿದ್ದಿದ್ರೆ ಅದರ ಪ್ರಭಾವ ಬೀಳತ್ತಲ್ವಾ. ಮನೇಲಿ ಮಾವಿನ ಹಣ್ಣು ತಂದಿಟ್ಟಿದ್ರೆ ಅದ್ರ ಸುವಾಸನೆ ಪ್ರಭಾವ ಬೀಳತ್ತಲ್ವಾ. ಹಾಗೇನೇ ನೀನು ಮಾಡುವಂತ ಪ್ರತಿಯೊಂದು ಕರ್ಮದಲ್ಲಿ ಮನಸ್ಸು ಬುದ್ಧಿ ಪರಮಾತ್ಮನ ಜೊತೆಯಲ್ಲಿ ಇರಬೇಕಾಗ್ತದೆ. ಹೆಚ್ಚಿನ ಪರ್ಸೆಂಟೇಜಲ್ಲಿ ಇರಬೇಕಾಗ್ತದೆ. ಅದು ಇರಬೇಕು ಅಂತಂದ್ರೆ ನಿನ್ನ ಮನಸ್ಸನ್ನ ಅನಾವಶ್ಯಕವಾದಂಥ ವಸ್ತು ವ್ಯಕ್ತಿ ವಿಷಯಗಳಿಂದ ತೆಗೆದುಬಿಟ್ಟು ಪರಮಾತ್ಮನಲ್ಲಿ ಮಾತ್ರ ಇಡಬೇಕಾಗ್ತದೆ. ನಾನು ಶರೀರ, ನಾನು ಸ್ತ್ರೀ, ನಾನು ಪುರುಷ, ನಾನು ಶ್ರೀಮಂತ, ನಾನು ಹಿಂದೂ, ನನಗಿಷ್ಟು ವರ್ಷ ಆಗಿದೆ, ಇದೆಲ್ಲದಿಂದ ಮನಸ್ಸನ್ನ ತೆಗೆದು ಕೇವಲ ಪರಮಾತ್ಮನಲ್ಲಿಡು. ಭಗವಂತ ಹೇಳ್ತಾರೆ ಏಕವ್ರತ ವ್ರತವನ್ನು ಇಡಬೇಕಂತ. ಯಾಕೆ ಈ ಮೂಲೆ ನುಡಿಸ್ತಾ ಇದ್ದಾರೆ ಅಂತಂದ್ರೆ, ನೀವೆಲ್ಲ ಗಣೇಶನ ವ್ರತ ಮುಗಿಸ್ಕೊಂಡು ಬಂದಿದ್ದೀರಿ, ಗೌರಿ ಹಬ್ಬ ಮುಗಿಸ್ಕೊಂಡು ಬಂದಿದ್ದೀರ. ಗೌರಿ ಹಬ್ಬ ಅಂತಂದ್ರೆ ಅಣ್ಣವ್ರೆ ನಾಳೆ ಇನ್ನೊಂದು 15 ದಿವಸದಲ್ಲಿ ಗಣೇಶನ ಹಬ್ಬ ಬಂದ್ಬಿಡ್ತು, ನಮ್ಗೆ ಮಾತಾಡ್ಸ್ಬೇಡಿ, ಗಣೇಶನ ತಂದು ಮುಳುಗ್ಸೋವರೆಗೂ ಮಾತಾಡ್ಸ್ಬೇಡಿ. 15 ದಿನ ಮೊದಲೇ ಸಂಕಲ್ಪವನ್ನ ಮಾಡ್ತೀರಿ, ಮನೆಯನ್ನು ಶುದ್ಧ ಮಾಡುವಂಥದ್ದು, ಜೇಡ ಬಲೆ ತೆಗೆಯುವಂಥದ್ದು ಅಲ್ವಾ. ಅದಕ್ಕೆ ತಕ್ಕಾಗಿ ಎಲ್ಲಾ ವ್ಯವಸ್ಥೆಯನ್ನು ರೆಡಿ ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಬೇಕಾಗಿರುವಂತ ಯಾವುದೇ ರೀತಿ ಯಾವುದು ಚಕ್ಕುಲಿ ಅಂತೆ, ಉಂಡೆ ಅಂತೆ, ಒಬ್ಬಟ್ಟಂತೆ, ಏನೇನು ಬೇಕು ಎಲ್ಲಾನು ಕೂಡ ಒಂದು ವಾರದಿಂದ ಸ್ಟಾರ್ಟ್ ಆಗಿರ್ತದೆ. ಡೆಕೋರೇಷನ್, ಹೂವು ಎಲ್ಲಾನು ಕೂಡ. ಇಲ್ಲಿವರೆಗೆ ಗಣಪತಿಯನ್ನು ಮುಳುಗಿಸುವವರೆ. ಅಷ್ಟು ದಿನದವರೆಗೆ ಗಣಪತಿ 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 ಮಾತ್ರ. ಅಲ್ಲಿ ರಾಮ ಬರೋದೇ ಇಲ್ಲ, ಕೃಷ್ಣ ಬರೋದೇ ಇಲ್ಲ, ಅಲ್ಲಿ ಹನುಮಂತ ಬರೋದೇ ಇಲ್ಲ. ಎಲ್ಲ ಕಡೆಗೂ ಗಣೇಶನ ಹಾಡೇನೆ, ಯೂಟ್ಯೂಬ್ ಅಲ್ಲೋದು ಗಣೇಶನ ಹಾಡುಗಳೇ. ಏಕವ್ರತ ಅಂದ್ರೆ ಭಗವಂತ ಹೇಳ್ತಾರೆ, ಮಗು ನೀನು ಆತ್ಮವಾಗಿರೋದಕ್ಕೆ ಸರ್ವ ಸಂಬಂಧ ಒಬ್ಬನ ಜೊತೆಯಲ್ಲಿ. ಏನು ಮಾಡೋದಿದ್ರು ಅವನಿಗೆ ಕೇಳಬೇಕು. ಏನು ಕರ್ಮ ಮಾಡಿ ಆದ್ಮೇಲೂ ಅವನಿಗೆ ರಿಪೋರ್ಟ್ ಮಾಡಬೇಕು. ಅವನ ಜೊತೆಯಲ್ಲೇ ಇರಬೇಕು. ನನ್ನವನು ಭಗವಂತ ಮಾತ್ರ. ಇವತ್ತು ನಾವು ಪರಿವಾರದಲ್ಲಿ 4-5 ಜನ ಮೆಂಬರ್ ಇರ್ತೀವಲ್ಲ, ಅವರು ಮಾತ್ರ ನನ್ನೆಯವರು. ಬೇರೆಯವ್ರ ಜೊತೆಗೆ ನಾವು ಜೀವನ ಮಾಡಲ್ವಾ? ಮಾಡ್ತೀವಿ. ಅಕ್ಕಪಕ್ಕದವರ ಮನೆ ಜೊತೆಲಿ ಇರ್ತೀವಿ, ಆಟೋ ಡ್ರೈವರ್ ಜೊತೆಗೆ ಇರ್ತೀವಿ, ವ್ಯಾಪಾರಸ್ಥರ ಜೊತೆಗೆ ಇರ್ತೀವಿ, ತರಕಾರಿ ಅಂಗಡಿಯವನ ಜೊತೆಗೆ ಇರ್ತೀವಿ, ಸಂಬಂಧಿಕರ ಜೊತೆಗೆ ಇರ್ತೀವಿ. ಅದು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ, ಅಷ್ಟೇ ಅಲ್ವಾ. ಕರ್ಮಕ್ಕೋಸ್ಕರ ಮಾತ್ರ. ಹಾಗೆ ಬೇರೆ ಎಲ್ಲರ ಜೊತೆಗೂ ಇರಿ, ಆದರೆ ಅವಿನಾಭಾವ ಸಂಬಂಧ, ನಿರಂತರ ಸಂಬಂಧ, ಪ್ರತಿಯೊಂದು ವಿಷಯವನ್ನ ಚರ್ಚೆ ಮಾಡುವಂಥದ್ದು ಎಲ್ಲನೂ ಕೂಡ ಒಬ್ಬನಲ್ಲಿ ಮಾತ್ರ. ಅಂದ್ರೆ ನಿರಂತರವಾಗಿ ನನ್ನ ಮನಸ್ಸು ಪರಮಾತ್ಮನಲ್ಲಿ ಇರಲೇಬೇಕು. ಅದನ್ನು ಕಟ್ ಮಾಡುವಂಗಿಲ್ಲ. ಬೇರೆ ಯಾವ ಸ್ಮೃತಿ ವಿಸ್ಮೃತಿ ಇದ್ರೂ ಕೂಡ ನಿರಂತರವಾಗಿ ಅದು ಇರಬೇಕು ಅಂತಂದ್ರೆ ಬಾಬನ ಹತ್ರ ಪುನಃ 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 ಮಾತಾಡ್ಬೇಕು. ಅಕ್ಕಂದರಿಗೆ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಮಾತಾಡೋದಿದೆ, ಬಾಬನ ಹತ್ರ ಮಾತಾಡಿ ಅಂತ ಹೇಳ್ತಾರೆ ಬಾಬಾ. ಓಕೆ, ಅದಕ್ಕಾಗಿ ಏಕವ್ರತ, ಮನಸ್ಸು ನಿರಂತರವಾಗಿ. ಅಂದ್ರೆ ಯಾರನ್ನ ಮದುವೆ ಮಾಡ್ಕೊಂಡು ಬಂದಿದ್ದೀರೋ ನೀವು, ಅವರ ಮನೆಯಲ್ಲೇ ಇರ್ತೀರಲ್ವಾ. ಅವನು ಕೊಟ್ಟಿರುವಂತ ಹಣದಿಂದನೇ ಬಟ್ಟೆ ತಗೊಳ್ತೀರಲ್ವಾ, ಅವನು ಕೊಟ್ಟಿರುವಂತ ಹಣದಿಂದನೇ ಜೀವನ ಮಾಡ್ತೀರಲ್ವಾ. ತವರ ಮನೆ ಹೋಗ್ಬೇಕು ಅಂದ್ರೆ ಅವ್ರು ಕೇಳಿಬಿಟ್ಟೇ ಹೋಗ್ತೀರಲ್ವಾ. ಎಸ್ ಅಂದ್ರೆ ಹೋಗ್ತೀರಾ, ಇಲ್ಲ ಅಂದಿಲ್ಲ. ಇದು ಮೊದಲ ಕಾಲದಲ್ಲಿ ಇತ್ತು, ಈಗೇನು ಗೊತ್ತಿಲ್ಲ ನನಗೆ.
ಈಗ ತುಂಬಾ ಬದಲಾವಣೆ ಆಗಿದೆ. ಇವಾಗ ಅಕ್ಕಂದಿರು ಕೇಳ್ದಂಗೆ ಅಣ್ಣಂದಿರು ಕೇಳಬೇಕಾಗಿದೆ ಇವತ್ತು. ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ ಏಕವ್ರತ. ಏನೇ ಇದ್ರೂ ಕೂಡ ಒಬ್ಬನ ಜೊತೆಯಲ್ಲಿ ಮನಸ್ಸನ್ನ ನಿರಂತರವಾಗಿ ದಿನದಿಂದ ದಿನಕ್ಕೆ ಹೆಚ್ಚಿನ ಪರ್ಸೆಂಟೇಜಲ್ಲಿ ಇಡ್ತಾ ಹೋದಾಗ ಯಾರಲ್ಲಿ ನೀವು ಮನಸ್ಸು ಬುದ್ಧಿಯನ್ನು ಇಟ್ಟಿದ್ದೀರೋ ಅವನ ಗುಣಲಕ್ಷಣಗಳು, ಶಕ್ತಿಗಳು, ವಿಶೇಷತೆಗಳು ನಿಮ್ಮಲ್ಲಿ ಧಾರಣವಾಗ್ತವೆ. ಹಂಗಂದ್ರಣ್ಣವ್ರೆ ಸಿಂಪಲ್. ನೀವು ಎಷ್ಟು ಈಶ್ವರಿ ಪರಿವಾರದವ್ರ ಜೊತೆಗೆ ಇರ್ತೀರಾ, ನಿಮ್ಮ ಬಾಯಲ್ಲಿ ಓಂ ಶಾಂತಿ ಅಂತಾನೆ ಬರ್ತಾ ಇರ್ತದೆ. ಅಣ್ಣವರೇ ಅಕ್ಕವರೇ ಅಂತ ಬರ್ತಾ ಇರ್ತದೆ. ಲೌಕಿಕದವ್ರ ಹತ್ರ ಇದ್ರೆ ಮ್ಯಾನೇಜ್ ಸರ್, ಮೇಡಮ್, ಅಂಕಲ್, ಆಂಟಿ ಅಂತ ಬರ್ತಾ ಇರ್ತದೆ. ಅಲ್ವಾ? ಅದೇ ರೀತಿ ಬಾಬನ ಮನೇಲಿ ಇದ್ದೀರಾ, ಯಾವಾಗಲೂ ವೈಟ್ ಡ್ರೆಸ್ಸೇ ಹಾಕೊಳ್ಬೇಕು ಅಂತ ಅನಿಸ್ತಾ ಇರ್ತದೆ. ಬಾಬಾ ನೆನಪಿನಲ್ಲಿ ಅಡಿಗೆ ಮಾಡಬೇಕು ಅಂತ ಅನ್ಸುತ್ತೆ. ಈಶ್ವರಿ ಪರಿವಾರದವ್ರ ಜೊತೆಗೆ ಇರಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾಸನ್ನೇ ಕೇಳಬೇಕು ಅಂತ ಅನ್ಸುತ್ತೆ. ಅದೇನಾಗತ್ತೆ, ನಿಧಾನಕ್ಕೆ ಆ ಸಂಸ್ಕಾರಗಳು, ಆ ಗುಣಗಳು, ಆ ವಿಶೇಷತೆಗಳು ಅದು ನಮ್ಗೆ ಇಷ್ಟವಾಗ್ತಾ ಹೋಗ್ತದೆ. ಆಟೋಮೆಟಿಕಲಿ ಆ ಕರ್ತವ್ಯ ಪ್ರತಿದಿನ ವ್ರತ ವೇಳೆ ಹೇಳುವಂಥದ್ದು, ನುಮಾಶಾಮ ಯೋಗವನ್ನು ಮಾಡುವಂಥದ್ದು, ಕ್ಲಾಸನ್ನು ಕೇಳುವಂಥದ್ದು, ಅದು ನಮ್ಗೆ ಖುಷಿಯನ್ನು ಕೊಡ್ತಾ ಇರ್ತದೆ. ಅದೇ ಪರಿವಾರ, ಅದೇ ವೈಬ್ರೇಷನ್, ಅದೇ ಸಂಸ್ಕಾರ ಆಟೋಮೆಟಿಕಲಿ ಧಾರಣೆ ಆಗ್ಬಿಡ್ತದೆ. ಓಕೆ. ಬಟ್ಟೆ ಅಂಗಡಿ ಹೋಗೋದು ಬಿಡಿ ಬಟ್ಟೆ ಕಡೆಗೆ ಗಮನ ಹೋಗ್ತದೆ. ಇಲ್ಲ ಅಂತಂದ್ರೆ ಮದುವೆ ಮನೆಗೆ ಹೋಗ್ಬೇಕು ಅಂತ ರೇಷ್ಮೆ ಸೀರೆ ಕಡೆಗೆ ಗಮನ ಇರ್ತದೆ. ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾನೆ ಏಕವ್ರತನಾಗಿ ಪವಿತ್ರತೆಯನ್ನು ಧಾರಣೆ ಮಾಡಿ ಪ್ರತಿಯೊಂದು ಕಡೆಗೂ ಕೂಡ ಆತ್ಮೀಯತೆಯ ಅನುಭವ ಆಗಬೇಕು. ಸಿಟ್ಟಿನ ಅನುಭವ ಅಲ್ಲ, ಲೋಭದ ಅನುಭವ ಅಲ್ಲ, ಮಕ್ಕಳ ಜೊತೆಗೆ ಮೋಹದ ಅನುಭವ ಅಲ್ಲ. ಅಣ್ಣವ್ರೆ ಏನ್ ಮಾಡೋದು, ನನ್ನ ಮಗನಿಗೆ ಎಕ್ಸಾಮ್, ನಿಮ್ಮ ಮಗನಿಗೆ ಎಕ್ಸಾಮ್ ಆಗಿದ್ದರೆ ನೀವು ಅಮೃತ ವೇಳೆಗೆ ಬರೋದಿಲ್ಲ. ನಿಜವಾಗ್ಲೂ ಏನಂತ ನೀವು ಅಮೃತ ವೇಳೆಯಲ್ಲಿ ಬಂದ್ರೆ ನಿಮ್ಮ ಮಗನ ಎಕ್ಸಾಮ್ ಚೆನ್ನಾಗಿರ್ತಾನೆ, ಅವ್ನಿಗೆ ಕಾನ್ಸಂಟ್ರೇಷನ್ ಪವರ್ ಬರ್ತದೆ, ಅವ್ನ ರಿಸಲ್ಟ್ ಚೆನ್ನಾಗಿ ಬರ್ತಾನೆ, ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರ ಜವಾಬ್ದಾರಿನ ನಿಮ್ ತಲೆ ಮೇಲೆ ಇಟ್ಕೊಂಡ್ಬಿಡ್ತೀರಿ. ಅಂದ್ರೆ ಪ್ರತಿಯೊಂದು ಕರ್ಮದಲ್ಲಿ ಆ ಒಂದು ಆಂತರಿಕವಾದಂತ ಆತ್ಮದ ಮೂಲಕ ಪರಮಾತ್ಮನ ಆತ್ಮೀಯತೆ ಹೊರಗಡೆ ಹೋಗ್ಬೇಕು. ಲೈಟ್ನೆಸ್ ಅಂದ್ರೆ ಆ ಸಪ್ತ ಗುಣಗಳ ಅನುಭವ ನಿಮಗೆ ಒಳಗಡೆಯಿಂದ ಆಗ್ತಾ ಇದ್ದಾಗ ಸಾಧನೆ, ಪುರುಷಾರ್ಥ, ಸೇವೆ ತನ್ನಿಂತಾನೇ ಆಗ್ತಾ ಇರ್ತದೆ. ಅಂದ್ರೆ ಆತ್ಮೀಯತೆ ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ಮನಸ್ಸು ಬಾಬನ ಜೊತೆ ಜೋಡಣೆ ಆಗಿದೆ ಅಂತ ಲೆಕ್ಕ. ಹಾಗಂತ ನಾನು ಎಲ್ಲಿ ಹೋಗ್ತಾ ಇದ್ದೇನೆ, ಇವ್ರಿಗೆ ದೃಷ್ಟಿ ಕೊಡ್ತಾ ಇದ್ದೇನೆ, ಇವ್ರಿಗೆ ಶಕ್ತಿ ಕೊಡ್ತಾ ಇದ್ದೇನೆ, ಭ್ರಕೂಟೆಯಲ್ಲಿ ಇದ್ದಾರೆ, ಕಿರಣ ಅಲ್ಲ. ನೋ. ಆಟೋಮೆಟಿಕಲಿ ನ್ಯಾಚುರಲ್ ಆಗಿ ಆ ಎನರ್ಜಿ ಪಾಸ್ ಆಗ್ತಾ ಇದ್ದಿದ್ರೆ ಯಾವ ಆತ್ಮನಿಗೆ ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ಯಾವ ವಿಧದಲ್ಲಿ ಹೇಗೆ ಕೊಡಬೇಕು ಅದು ಭಗವಂತ ನಿರ್ಣಯ ಮಾಡ್ತಾರೆ. ಯಾಕಂದ್ರೆ ಸೇವೆ ಹೇಳುವಂತ ಶಬ್ದ ಅಪ್ಲಿಕೇಬಲ್ ಆಗುವಂಥದ್ದು ಭಗವಂತನಿಗೆ. ಅಂದ್ರೆ ನಿಮ್ಮ ಮನಸ್ಸು ನಿರಂತರವಾಗಿ ಈಶ್ವರಿಯ ಕಾರ್ಯದಲ್ಲಿ ನಿಮಗ್ನವಾಗಿದೆ, ಕರ್ಮವನ್ನು ಮಾಡ್ತಾ ಇದೆ. ಯಾಕಂದ್ರೆ ಆ ಭಗವಂತನ ಶಕ್ತಿಯ ಅನುಭವ ನಿಮ್ಗೆ ಆಗ್ತಾ ಇದೆ. ನೀವು ಯಾವುದೇ ಕರ್ಮವನ್ನ ಮಾಡ್ತಾ ಇರಬಹುದು, ಅದರ ಮನಸ್ಸು ಒಂದು ಆ ಕಡೆಗಿದೆ. ಹೇಗೆ ನಾವ್ ಏನೇ ಕೆಲಸ ಮಾಡ್ತಿದ್ರು ಕೂಡ ಮೊಬೈಲಿನ ಕಡೆ ನಮ್ ಗಮನ ಇರ್ತದೋ ಇರಲ್ವೋ? ಎಲ್ಲಿ ಹೋದ್ರು ಕೂಡ ಮೊಬೈಲ್ ತಗೊಂಡು ಹೋಗ್ತೀವಲ್ವಾ? ನಿಮ್ಮ ಮನೇಲಿ ಒಂದು ಸಣ್ಣ 2-3 ತಿಂಗಳ ಮಗು ಇದ್ದಿದ್ದು ಎಲ್ಲಿದ್ದು ಕೂಡ ಮಗುವಿನ ಕಡೆ ನಿಮ್ ಗಮನ ಇರುತ್ತೋ ಇರಲ್ವೋ? ಆ ಮಗುವಿನ ಹತ್ರ ತೊದಲು ತೊದಲು ಮಾತಾಡ್ತಿರೋ ಮಾತಾಡಲ್ವೋ? ಎಷ್ಟೋ ಟೆನ್ಷನ್ ಅಲ್ಲಿ ಇರುವಂತಹ ತಂದೆ ಮನೆಗೆ ಬಂದಾಗ ಮಗುವನ್ನು ನೋಡಿದ ತಕ್ಷಣದಲ್ಲಿ ಮಗುವಿನ ಒಂದು ಸಂಸ್ಕಾರಕ್ಕೆ ಅದಕ್ಕೆ ವಶೀಭೂತನಾಗ್ಬಿಟ್ಟು ಎಲ್ಲಾ ಟೆನ್ಷನ್ ಅನ್ನು ಹೊರಟೋಗ್ಬಿಡ್ತು. ಎಷ್ಟು ಮಜಾ ಅಂತಂದ್ರೆ 2-3 ತಿಂಗಳಿನ ಮಗು ನಿಶ್ಚಿಂತವಾಗಿದ್ಬಿಟ್ಟು ತಂದೆಯ 60 ವರ್ಷದ ತಂದೆಯ ಟೆನ್ಷನ್ ಅನ್ನು ದೂರ ಮಾಡ್ತದೆ. ಮತ್ತೆ ಅನುಭವಿ ಜ್ಞಾನಿಗಳಾಗಿರುವಂತ ನಾವು ಟೆನ್ಷನ್ ಅಲ್ಲಿ ಇರ್ತೀವಿ, ಮನೆ ಪೂರ್ತಿ ಎಲ್ಲರಿಗೂ ಟೆನ್ಷನ್ ಕೊಡ್ತೀವಿ. ಅದನ್ನ ಹೆಂಗೆ ಕ್ಲೀನ್ ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಮತ್ತೆ ನಾವು ಜ್ಞಾನಿಗಳು ಅಂತ ಹೇಳಿಕೊಳ್ತೀವಿ. ಹೀಗೆ ನಿರಂತರವಾಗಿ ಮಕ್ಕಳು ಏನೇ ಕೆಲಸ ಮಾಡ್ತಿದ್ರು ಕೂಡ ಆತ್ಮೀಯತೆ ಒಳಗಡೆ ಹೋಗ್ತಾ ಇದೆಯಾ? ಅಂದ್ರೆ ರಾಜಯೋಗದಲ್ಲಿ ಕುಳಿತುಕೊಂಡಾಗ ನಿಮಗಾಗುವಂತ ಪರಮಾತ್ಮ ಅನುಭೂತಿ, ಆತ್ಮದ ಅನುಭೂತಿ ಅಂದ್ರೆ ಸಪ್ತ ಗುಣಗಳ ಅನುಭೂತಿ ನಿಮ್ಗಾಗ್ಬೇಕು. ನಾನು ಕೋಟ್ಯಾಧಿಪತಿ ಆಗಿದ್ದೇನೆ, ನಾನು ಸ್ವಂತ ಮನೆಯಲ್ಲಿದ್ದೇನೆ, ಕಾರಲ್ಲಿದ್ದೇನೆ, 25 ವರ್ಷ ಜ್ಞಾನದಲ್ಲಿದ್ದೇನೆ. ಅದಲ್ಲ. ನೋ. ಆ ಅಹಂಭಾವ, ಅಭಿಮಾನ, ಸಿಟ್ಟು, ಕೋಪ, ಕ್ರೋಧ, ಇಚ್ಛೆಗಳು, ಕಾಮವಿಕಾರ ಅದೆಲ್ಲ ಅಲ್ಲ. ಈ ಪರ್ಸೆಂಟೇಜ್ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ತಾ ಹೋಗ್ಬೇಕು. ನಾನು ಸಾಧನಗಳನ್ನು ಸೇರಿಸಬೇಕು, ಹೆಚ್ಚಿಗೆ ಜನರಿಗೆ ಜ್ಞಾನ ಕೊಡಬೇಕು ಅದಲ್ಲ.
ಈ ಎನರ್ಜಿ ನಿರಂತರವಾಗಿ ಹೋಗ್ತಾ ಇದ್ದಿದ್ದಿದ್ರೆ, ಹೋಗುವಂತ ಕೆಲಸವನ್ನ ಇನ್ನು ಮುಂದೆ ನೀವು ಮಾಡ್ತಾ ಇದ್ರೆ, ಅದು ನಿರಂತರವಾಗಿ ನಿಮಗೆ ಅನುಭವ ಆಗ್ತಾ ಇದ್ರೆ, ಆವಾಗ ಏನಾಗ್ತದೆ? ಅದು ಆಗಬೇಕು ಅಂತಂದ್ರೆ, ಪ್ರತಿ ಕರ್ಮ ಮಾಡುವ ಮೊದಲು ನಿಮ್ಮ ಮನಸ್ಸು ಬುದ್ಧಿಯನ್ನ, ಆತ್ಮನ ಶಕ್ತಿಯನ್ನ ಪರಮಾತ್ಮನ ಕಡೆಯಲ್ಲೇ ಹೆಚ್ಚಿನ ರೂಪದಲ್ಲಿ ಇಡಬೇಕಾಗ್ತದೆ. ಅಂತಹ ಆತ್ಮೀಯತೆಯ ಸುಖವನ್ನ ನಿರಂತರ ಪ್ರತಿ ಕರ್ಮದಲ್ಲೂ ಅನುಭವ ಮಾಡ್ತಾ ಇರುವಂತ ಮಕ್ಕಳನ್ನ ಬಾಬಾ ನೋಡ್ತಾ ಇದ್ದಾರೆ. ಸರಿ, ಬೇರೆ ಕರ್ಮನು ಮಾಡ್ಬೇಕು, ಮಾಡಬಾರ್ದು ಅಂತಲ್ಲ. ಅದ ಆತ್ಮದ ಶಕ್ತಿನ ಅದಕ್ಕೆ ಪರ್ಸೆಂಟೇಜ್ ಕಡಿಮೆ ಕೊಡಿ. ಪರಮಾತ್ಮನ ಜೊತೆಗೆ ಹೆಚ್ಚಿಗೆ ಕೊಡಿ. ಆ ಶಕ್ತಿ ಹೆಚ್ಚಿಗೆ ಆದಾಗ ಭಗವಂತನ ಶ್ರೀಮತ, ಭಗವಂತನ ಶಕ್ತಿ, ಭಗವಂತನ ಸಹಯೋಗ ನಿರಂತರವಾಗಿ ನಿಮ್ಗೆ ಸಿಗ್ತಾ ಇರುವಂತ ಅನುಭವ ಆಗ್ತಾ ಇರ್ತದೆ, ಸಫಲತೆ ಆಗ್ತಾ ಇರ್ತದೆ. ಒಂದು ವೇಳೆ ನೀವು ಆ ರೀತಿ ಆತ್ಮಿಕ ಪರ್ಸನಾಲಿಟಿಯಲ್ಲಿ ಇದ್ದಾಗ ಆ ಪ್ರಕಾಶತೆ ಹೇಳುವಂಥದ್ದು ಬೇರೆಯವರಿಗೆ ಗೋಚರವಾಗ್ತದೆ. ಹೀಗೆ ಮೊದಲನೇದಾಗಿ ಆತ್ಮದ ಹತ್ತಿರದಲ್ಲಿ ಇರುವಂಥದ್ದು ಮನಸ್ಸು ಬುದ್ಧಿ. ಮನಸ್ಸು ಪರಮಾತ್ಮನಲ್ಲಿ ಇಟ್ಟಿದಿರಿ, ಬುದ್ಧಿಯಿಂದ ಆ ಶಕ್ತಿಯನ್ನು ಅನುಭವ ಮಾಡ್ತಿದ್ದೀರಿ. ನೆಕ್ಸ್ಟ್ ಆ ಎನರ್ಜಿ ಕಣ್ಣಿನ ಮೂಲಕ ಹೊರಗಡೆಗೆ ಬರ್ತದೆ. ಇಲ್ಲಿಂದ ಬರ್ತದೆ ಕಣ್ಣಿನಿಂದ. ಆವಾಗ ಯಾವ ಆತ್ಮಗಳು ನಿಮ್ಮನ್ನ ನೋಡ್ತಾರೋ ಅವರಿಗೆ ಪರಮಾತ್ಮನ ಶಕ್ತಿಯ ಪ್ರತ್ಯಕ್ಷತೆ ಹೇಳುವಂಥದ್ದು ಗೊತ್ತಾಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ, ಯೋಗ ಮಾಡಬೇಕಾದ ದೃಷ್ಟಿಯನ್ನ ತೆಗೆದುಕೊಳ್ಳಿ. ಆ ಪರಮಾತ್ಮನ ಶಕ್ತಿಯಲ್ಲಿ ಅಲ್ಲಿಂದ ಹೊರಗಡೆ ಹೋಗ್ತದೆ. ಗುಲ್ಜಾರ್ದಾದಿ ಶರೀರದಲ್ಲಿ ಬಾಬ್ ದಾದ ಬಂದಾಗ ಆ ಕಣ್ಣನ್ನ ತದೇಕ ಚಿತ್ತದಿಂದ ನೋಡಿದಾಗ ಗೊತ್ತಾಗತ್ತಲ್ವಾ ಆ ಶಕ್ತಿ ಹೇಗಿದೆ ಅಂತ. ಅಮ್ಮನನ್ನ ಗುರುತಿಸಬೇಕು ಅಂತಂದ್ರೆ ಆತ್ಮೀಯರೇ, ಬಟ್ಟೆಯಿಂದ, ಬಂಗಾರದಿಂದ, ಕೂದಲಿಂದಲ್ಲ, ಕಣ್ಣನ್ನ ನೋಡಿದ್ರೆ ಸಾಕು, ತಾಯಿಯ ಪ್ರೀತಿ ಹೊರಗಡೆಗೆ ಬರ್ತಾ ಇರ್ತದೆ. ಹಾಗೆ ನೀವು ಭಗವಂತನ ಜೊತೆಗೆ ಜೋಡಣೆ ಆದಾಗ ಆ ಭಗವಂತನ ಶಕ್ತಿ ಕಣ್ಣಿನ ಮಾಧ್ಯಮದ ಮೂಲಕ ಹೊರಗಡೆ ಹೋದಾಗ ಆ ಮೂಲಕ ಭಗವಂತನ ಪ್ರತ್ಯಕ್ಷತೆ, ಆತ್ಮೀಯತೆ ಅನುಭವ ಆಗ್ತಾ ಇರ್ತದೆ. ಸರಿ, ಇನ್ನೂ ಸ್ವಲ್ಪ ನೀವು ಏನು ಮಾಡಿದ್ರಿ, ನಿರಂತರವಾಗಿ ನಿಮ್ಮ ಮನಸ್ಸಿನ ಭಗವಂತನ ಜೊತೆಲಿ ಇದ್ದಾಗ ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಆ ಶಕ್ತಿ ಮುಖದ ಮೂಲಕನೂ ಹೊರಗಡೆಗೆ ಬರ್ತದೆ. ಮುಖದ ಮೂಲಕ ಹೊರಗಡೆಗೆ ಬಂದಾಗ ನಿಮ್ಮ ಮುಖದಲ್ಲಿ ಮಗುಳನಾಗೆ ಕಾಣ್ತಾ ಇರ್ತದೆ. ನೀವೇನೇ ಕರ್ಮ ಮಾಡಿ, ನಿಮ್ಮ ಒಳಗಡೆಯಿಂದ ಆತ್ಮಿಕ ಶಕ್ತಿ ಫೀಲಿಂಗ್ ಆಗ್ತಾ ಇರ್ತದೆ, ಮುಗುಳನಾಗೆ ಬರ್ತಾ ಇರ್ತಾರೆ. ಹೇಗೆ ಶಿವಾನಿ ಬೆಹನ್ ಅವ್ರ ಮುಖ ನೋಡಿ, ಗುಲ್ಜಾರ್ ದಾದಿಯವರ ಮುಖ ನೋಡಿ. ಗುಲ್ಜಾರ್ ದಾದಿಯವರು ಒಬ್ಬರೇ ಇದ್ದಾಗ ಅವ್ರ ಫೇಸ್ ಕಟ್ ನೋಡಿ, ಬಾಬ್ದಾದ ಎಂಟ್ರಿ ಆದಾಗ ಅವರ ಮುಖವನ್ನು ನೋಡಿ, ಇಷ್ಟು ಚೆನ್ನಾಗಿ ಅರಳಿರುವಂತಹ ಮುಖ ಇರ್ತದೆ. ಅಂತಿಮ ಸಮಯದಲ್ಲಿ ದಾದಿಯವರಿಗೆ ಆರೋಗ್ಯ ಸರಿ ಇಲ್ದಿದ್ದಾಗ ಬಾಬಾ ಬಂದಾಗ ಆ ಸುಸ್ತು ಕಾಣ್ತಾನೇ ಇರ್ಲಿಲ್ಲ ಅಲ್ವಾ. ಹಾಗೆ ಮುಖದ ಮೂಲಕ, ಮುಗುಳು ನಗೆಯ ಮೂಲಕ ಬೇರೆಯವರಿಗೆ ಜ್ಞಾನ ಹೇಳದೇನೆ, ಮಾತ ಆಡ್ದೇನೆ ಖುಷಿಯ ಅನುಭವ ನ್ಯಾಚುರಲ್ ಆಗಿ ಅವ್ರ ಮುಖ ನೋಡಿದ್ರೆ ಆ ಮುಗುಳು ನಗೆಯಲ್ಲಿ ಅವ್ರಿಗೆ ಏನಾಗ್ಬಿಡ್ತಾರೆ, ಈಶ್ವರ್ಯ ಸಂದೇಶ ಬೇರೆಯವ್ರಿಗೆ ಸಿಕ್ಕಿಬಿಡ್ತವೆ. ಪಾಂಪ್ಲೆಟ್ಸ್ ಕೊಡೋದು ಬೇರೆ, ಜ್ಞಾನ ಹೇಳೋದು ಬೇರೆ. ನೀವು ಮಾಡುವಂತ ಬ್ರಹ್ಮ ಭೋಜನದಲ್ಲಿ ಭಗವಂತನ ಶಕ್ತಿಯನ್ನು ತುಂಬಿಸಿಬಿಟ್ಟು ಅವರಿಗೆ ಅನುಭೂತಿ ಮಾಡೋದು ಬೇರೆ, ಆತ್ಮಗಳನ್ನ ಮೌಂಟ್ ಅಬಿ ಕರ್ಕೊಂಡು ಹೋಗೋದು ಬೇರೆ. ಆದ್ರೆ ಇದು ಸಹಜ ಸರಳವಾಗಿ ನೀವು ಆ ಸ್ಥಿತಿಯಲ್ಲಿ ಇದ್ದಾಗ ನೀವು ಎಕ್ಸ್ಟ್ರಾ ಸೇವೆ ಮಾಡುವಂತ ಸಂಕಲ್ಪವನ್ನ ಮಾಡಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ನಿರಂತರವಾಗಿದ್ದಾಗ ಆ ಮುಗುಳುನಗೆ ಈಶ್ವರೀಯ ಸೇವೆಯನ್ನ ಮಾಡ್ತಾ ಇರ್ತದೆ. ಇನ್ನು ಮುಂದೆ ಹೋಗಿ ನಿಮ್ಮ ನಡವಳಿಕೆ, ನಿಮ್ಮ ಮುಖ ಹೆಂಗಿರ್ತದೆ ಅಂದ್ರೆ ಫರಿಸ್ತಾ, ಯಾವುದೇ ಬಂಧನ, ಯಾವುದೇ ಚಿಂತೆ, ಯಾವುದೇ ಯೋಚನೆ, ನನ್ನವರು ಹಂಗಾಗ್ಬೇಕಿತ್ತು, ಹಿಂಗಾಗ್ಬೇಕಿತ್ತು, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಮುಖದಲ್ಲಿ ಯಾವುದೇ ಚಿಂತೆಯ ಗೆರೆಗಳು ಕಾಣುವುದಿಲ್ಲ. ಯಾವಾಗಲೂ ಮನಸ್ಸು ಮತ್ತು ಶರೀರ ಎರಡು ಲೈಟ್ ಆಗಿರುವಂತ ಅನುಭವ ನಿಮಗಾಗ್ತಾ ಇರ್ತದೆ. ಅಂದ್ರೆ ಕಣ್ಣಿನಿಂದ, ಮುಖದಿಂದ, ಬಾಯಿಯಿಂದ ಸಹಜವಾಗಿ ಈ ಈಶ್ವರೀಯ ಸೇವೆ ಆಗ್ತಾ ಇರ್ತದೆ. ಆದರೆ, ದೊಡ್ಡ ಕೊಮ, ಆದರೆ ಯಾವಾಗ
ಯಾವಾಗ ಅಂತಂದ್ರೆ ಮಗು, ಈಗ ನೀನು ಮನಸ್ಸು ಬುದ್ಧಿಯನ್ನ ನನ್ನ ಪತಿ, ನನ್ನ ಸಂಸಾರ, ನನ್ನ ಕುಟುಂಬ, ನಾನೇ ಮಾಡಬೇಕು, ನನ್ನ ಮನೆ ಎಲ್ಲ ಕೆಲಸ ನಾನೇ ಮಾಡಬೇಕು, ನನ್ನ ಮಕ್ಕಳ ಜವಾಬ್ದಾರಿ ನಂದೇ ಅಂತ ಬೇರೆ ಕಡೆಗೆ ಇಟ್ಟು 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 ಅದರಲ್ಲಿರುವಂಥ ವಿಕಾರ, ಟೆನ್ಷನ್, ಚಿಂತೆ ಎಲ್ಲ ಕಣ್ಣಲ್ಲಿ, ಬಾಯಲ್ಲಿ, ಮುಖದಲ್ಲಿ, ನಡವಳಿಕೆಯಲ್ಲಿ ಬಂದುಬಿಟ್ಟಿದೆ. ಅದು ಎಲ್ಲದಿಂದ ಮನಸ್ಸು ಬುದ್ಧಿಯನ್ನು ತೆಗೆದು ಕೇವಲ ಪರಮಾತ್ಮನಲ್ಲಿ ಮಾತ್ರ ಇಡಬೇಕು. ಪವಿತ್ರತಾ ತಮಗೆಲ್ಲರಿಗೂ ಗೊತ್ತಿದೆಯಲ್ಲ, ಶರೀರಕ್ಕೆ ಎಷ್ಟು ನೀರನ್ನು ನೀವು ಇಡ್ತಾ ಹೋಗ್ತಿರೋ ಅಷ್ಟು ಅದು ಪ್ರಖರತೆ, ಒರಿಜಿನಾಲಿಟಿಯನ್ನು ತೋರಿಸ್ತಾ ಹೋಗ್ತದೆ. ಯಾವುದೇ ವಸ್ತು, ಬೆಳಿಗ್ಗೆ ಮನೆಯಿಂದ ಬಿಳಿ ಡ್ರೆಸ್ ಹಾಕೊಂಡು ಹೋಗ್ತೀರಾ, ಸಾಯಂಕಾಲ ಬರಬೇಕಾದ್ರೆ ಧೂಳಾಗಿರ್ತದೆ, ಮಣ್ಣಾಗಿರ್ತದೆ, ಮಳೆಯಲ್ಲಿ ನೆಂದ್ರೆ ಒದ್ದೆ ಆಗಿರ್ತದೆ. ಆ ಒಂದು ಬಟ್ಟೆಗೆ ಪುನಃ ಪುನಃ ಟ್ರೀಟ್ಮೆಂಟ್ ಕೊಡ್ತಾ ಹೋಗಿ, ಕ್ಲೀನಿಂಗ್ ಮಾಡೋದು, ನೀರು ಹಾಕೋದು, ತೊಳೆಯೋದು, ವಾಷಿಂಗ್ ಮಷೀನಲ್ಲಿ ಹಾಕೋದು, ಬಿಸಿಲಲ್ಲಿ ಒಣಗಿಸೋದು, ಇಸ್ತ್ರಿ ಹಾಕೋದು, ಇದನ್ನೆಲ್ಲ ಮಾಡ್ತಾ ಹೋದಾಗ ಅಶುದ್ಧತೆ ಹೇಳುವುದು ಕಣ್ಣಿಗೆ ಕಾಣುತ್ತಲ್ವಾ. ಅಂದ್ರೆ ಆ ಒಂದು ಬಿಳಿ ಬಣ್ಣದ ಒರಿಜಿನಲ್ ಕಲರ್, ಹತ್ತಿಯ ಬಣ್ಣ ಬರ್ತಾ ಹೋಗ್ತದೆ. ಅದ್ರ ಮಧ್ಯದಲ್ಲಿ ಪುನಃ 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 ಆ ಬಟ್ಟೆಯನ್ನು ನೀವು ಉಪಯೋಗ ಮಾಡ್ತಾ ಹೋದ್ರೆ ಮತ್ತೆ ಧೂಳು, ಕಸ, ಕೆಸರು, ಮಣ್ಣು, ನೀರು ಎಲ್ಲ ತಾಗ್ತಾ ಇರ್ತದೆ. ಆ ಶೈನಿಂಗ್ ಬರಬೇಕು, ಹೊಳಪು ಬರಬೇಕು, ಶುದ್ಧತೆ ಬರಬೇಕು ಅಂತಂದ್ರೆ ಶುದ್ಧ ಮಾಡುವಂತ ಪ್ರೊಸೆಸ್ ಆ ಬಟ್ಟೆಯ ಮೇಲೆ ನಾವು ಉಪಯೋಗ ಮಾಡಬೇಕಲ್ವಾ. ಹಾಗೆ ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿಟ್ಟಾಗ ಆತ್ಮಶುದ್ಧಿ, ಮನಃಶುದ್ಧಿ, ಬುದ್ಧಿಶುದ್ಧಿ, ಸಂಸ್ಕಾರ ಶುದ್ಧಿ, ತನುವಿನ ಶುದ್ಧಿ, ವಾಯುಮಂಡಲದ ಶುದ್ಧಿ, ವಾತಾವರಣ ಶುದ್ಧಿ, ನಿಮ್ಮ ಮೂಲಕ ವಿಶ್ವದ ಸರ್ವ ಆತ್ಮಗಳ ಪಂಚತತ್ವಗಳ ಜಡ ಮತ್ತು ಚೈತನ್ಯ ಶಕ್ತಿಗಳ ಪರಿಶುದ್ಧತೆ ಆಗ್ತದೆ. ಅದ ಹೆಂಗಣ್ಣವ್ರೆ? ಹೀಗೆ ಅಂತಂದ್ರೆ ಒಬ್ಬ ಸೂರ್ಯ ಭೂಮಿಗೆ ಬಂದಾಗ ಎಲ್ಲ ವೇಷ್ಟಗಳನ್ನೆಲ್ಲ ಸುಡ್ತಾನೋ ಇಲ್ವೋ? ಅಬ್ಸರ್ವೇಷನ್ ಮಾಡಿ. ಒಂದು ದಿನ ಪ್ರಖರ ಬೆಳಕನ್ನ ಬಂದಾಗ, ಬಿಸಿಲು ಬಂದಾಗ ಎಷ್ಟು ಪರ್ಸೆಂಟೇಜಲ್ಲಿ ಸೊಳ್ಳೆಗಳು ಕಡಿಮೆ ಆಗ್ಬಿಡ್ತವೆ. ಮಳೆ ಬರ್ತಾ ಇದ್ರೆ ಮೋಡದ ವಾತಾವರಣ ಎಷ್ಟು ತಕ್ಷಣದಲ್ಲಿ ಹೆಂಗ್ ಸೊಳ್ಳೆಗಳು ಬಂದ್ಬಿಡ್ತವೆ. ಒಂದೇ ಒಂದು ಬಿಸಿಲಲ್ಲಿ, ಪ್ರಖರವಾದ ಬಿಸಿಲು ಬಂತು, ಎಷ್ಟು ಸೊಳ್ಳೆಗಳ ಪ್ರಮಾಣ ಕಡಿಮೆ ಆಗ್ತದೆ, ವೈರಸ್ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗ್ತವೆ, ಕೆಮ್ಮು ಜ್ವರ ಕಡಿಮೆ ಆಗ್ತದೆ. ಇದೆಲ್ಲ ಯಾರಿಂದ? ಸೂರ್ಯನಿಂದ ತಾನೆ. ಒಬ್ಬ ಸೂರ್ಯ ಇಷ್ಟೆಲ್ಲ ಮಾಡಬೇಕಾದ್ರೆ ಸರ್ವಶಕ್ತಿವಂತನಾದಂಥ ಭಗವಂತನ ಶಕ್ತಿ ನೋಡಿ. ಸೂರ್ಯ ಇದ್ರೆ ಆಗೋದಿಲ್ಲ. ಸೂರ್ಯನ ಪಕ್ಕದಲ್ಲಿ ಮೋಡ ಬಂದ್ಬಿಟ್ರೆ ಸೂರ್ಯನ ಪ್ರಕಾಶ ಆತ್ಮೇಲೆ ಭೂಮಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಜ್ಞಾನ ಸೂರ್ಯನ ಪ್ರಕಾಶ ನಿಮ್ಮ ಮೂಲಕ ಬರಬೇಕು ಅಂತಂದ್ರೆ ಮಧ್ಯದಲ್ಲಿ ದೇಹ ಭಾನ, ವಿಕಾರಗಳು, ಇಚ್ಛೆಗಳು, ಆಸೆಗಳು, ಜವಾಬ್ದಾರಿಗಳು, ಚಿಂತೆಗಳು ಮಧ್ಯದಲ್ಲಿ ಬಂದಿದ್ದರೆ ನಿಮ್ಮ ಮತ್ತು ವಿಶ್ವದ ಪರಿಶುದ್ಧತೆ, ಪವಿತ್ರತೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ಪ್ರತಿ ಕರ್ಮದಲ್ಲಿ ಭಗವಂತನ ಶಕ್ತಿ ಎಷ್ಟು ಪಾಸ್ ಆಗ್ತಾ ಇದೆ. ಈ ಶುದ್ಧತೆ ಇಡುವಂಥದ್ದು ಬ್ರಾಹ್ಮಣರ ಜೀವನದ ಶೃಂಗಾರ, ಬ್ರಾಹ್ಮಣರ ಮರ್ಯಾದೆ. ನಮ್ಗೆ ಗೊತ್ತಲ್ವಾ, ಬ್ರಾಹ್ಮಣರು ಹೊರಗಡೆ ಹೋದಾಗ ಲೌಕಿಕದವರು, ಊಟ ತಿಂಡಿ ನೀರು ಏನೂ ಕುಡಿಯಲ್ಲ. ಹಳೆ ಕಾಲದ ಬ್ರಾಹ್ಮಣರು. ಇವತ್ತಿನವರೆಲ್ಲ ಹೋಟೆಲ್ ತಿಂತಾರೆ ಬಿಡಿ, ಬೇರೆ ಕಡೆ ಎಲ್ಲೂ ತಿನ್ನಲ್ಲ. ಅವರು ಮನೆಯಲ್ಲೇ ತಿನ್ನಬೇಕು, ದೇವರಿಗೆ ನೈವೇದ್ಯವಾಗಿ ಇಟ್ಟಿರೋದನ್ನೇ ತಿನ್ನಬೇಕು. ಹಾಗೆ ನಿಮ್ಮ ಜೀವನದಲ್ಲಿ ಏನೇನು ಘಟನಾವಳಿಗಳು ನಡೀತಾವೋ ಅದು ಭಗವಂತನ ಪ್ರಸಾದ. ಹಣ ಬರಲಿ, ಯಾರಿಗೆ ಹಣ ಕೊಡೋದಿರ್ಲಿ, ಮನಸ್ಸಿನಿಂದ ಮಾಡುವಂತ ಒಂದು ಸಂಕಲ್ಪನೂ ಕೂಡ. ಯಾಕಂತಂದ್ರೆ ಆತ್ಮೀಯರು, ಒಂದು ದಿನ ನೀವು ಭಗವಂತನಿಗೆ ಹೇಳಿದಿರಿ, ತನು ಮನ ಧನ ಜನ ಜೀವನ ಎಲ್ಲ ನಿನ್ನದು ಅಂತಂದ್ಮೇಲೆ ಅದು ಅವನ ಜವಾಬ್ದಾರಿ. ಅವನ ಆಣತೆ ಇಲ್ಲದೇನೆ, ಅವನ ಪರ್ಮಿಷನ್ ಇಲ್ಲದೇನೆ, ಅವನಿಗೆ ಗಮನಕ್ಕೆ ಬರದೇನೆ ನೀವು ಯಾವುದೇ ಕರ್ಮವನ್ನು ಮಾಡುವ ಹಾಗೆ ಇಲ್ಲ. ಲೌಕಿಕದಲ್ಲಿ ಪತಿನೇ ಪರಿವೇಶ್ವರ ಅಂತ ಹೇಳ್ತಾರಲ್ವಾ. ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ಸೀಕ್ರೆಟ್ ಅನ್ನ ಮುಚ್ಚಿಡಬಾರ್ದು, ಎಲ್ಲವನ್ನ ಪತಿಗೆ ಹೇಳಬೇಕಾಗ್ತದೆ. ಹೀಗೆ ನೀವು ಈ ರೀತಿ ಭಗವಂತನ ಜೊತೆಗೆ ದಿನದಿಂದ ದಿನಕ್ಕೆ ಹೆಚ್ಚಿನ ಸಮಯವನ್ನು ಇಡ್ತಾ ಹೋದಾಗ ನೀವು ಈ ಪ್ರಪಂಚದಲ್ಲಿ ಸಪರೇಟ್ ಆಗಿ ಯಾವುದೇ ಸಂಬಂಧ ಇಲ್ಲದೆ ಇರುವಂತಹ, ಬಂಧನ ಇಲ್ಲದೆ ಇರುವಂತ, ಸಪರೇಟ್ ಆಗಿರುವಂತ ಒಂದು ಫರಿಸ್ತ ಅಲೌಕಿಕ ಪ್ರಪಂಚದಲ್ಲಿ ಇರ್ತೀರಾ. ನಿರಾಕಾರ ಸುಖದಲ್ಲಿ ನಿಮ್ದೇ ಮಸ್ತಿಯಲ್ಲಿ ಇರ್ತೀರಿ ನೀವು. ಹಾಗಂತ ಅದನ್ನೇ ಮಾಡ್ತಾ ಸಂಸಾರ ಗೃಹಸ್ಥಲ್ಲೇ ಬಿಟ್ಟು ಬಿಡ್ತೀರಿ ಅಂತಲ್ಲ, ಅದನ್ನೆಲ್ಲವನ್ನ ಮಾಡ್ತಾ ಇರ್ತೀರಿ. ಇದರ ಕಡೆ ಒಲವು ಜಾಸ್ತಿ ಕೊಡ್ತೀರಾ. ಹಂಗಂದ್ರೆ ಮಕ್ಕಳಲ್ಲಿ ಪದೇ ಬಂದ್ ಪ್ರಶ್ನೆಗಳು ಬರ್ತಾವೆ. ಉದಾಹರಣೆ ಕೊಡಬೇಕಾಗ್ತದೆ. ಭಗವಂತ ಹೇಳ್ತಾರೆ, ಉಳಿದಿದ್ದೆಲ್ಲ ಕೆಲಸವನ್ನ ಮಾಡ್ತಾ ಇವತ್ತಿನ ಮಕ್ಕಳು, ಯಂಗ್ಸ್ಟರ್ಸ್, ವಿಶೇಷವಾಗಿ ಅಕ್ಕಂದಿರು ಮೊಬೈಲ್ ಅಂತ ಹಿಡ್ಕೊಂಡು ಕುಂತಿದ್ದಾರೆ ತಾನೆ. ಎಲ್ಲ ಕೆಲಸವನ್ನು ಮಾಡ್ತಾರೆ ಮೊಬೈಲ್. ಟಕ 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 ಕೆಲಸ ಮಾಡಿದ್ರು ಮೊಬೈಲ್. ಯಂಗ್ಸ್ಟರ್ಸ್, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲಿಂದ ಬಂದ್ಬಿಡ್ತದ ಸಮಯ.
ಹಾಗೇನೇ ಇವತ್ತು ನಾವು ಈಶ್ವರಿಯ ಕಾರ್ಯದಲ್ಲಿ ನಿಮ್ಮ ಮನಸ್ಸನ್ನು ಇಡಬೇಕಾಗ್ತದೆ. ಅಂದ್ರೆ ಪ್ರತಿ ಕರ್ಮ ಮಾಡಬೇಕಾದ್ರೆ ನೀವು ಮನಸ್ಸು ಬುದ್ಧಿಯ ಮೂಲಕ ಭಗವಂತನ ಜೊತೆ ಕನೆಕ್ಟ್ ಆದಾಗ ನಿಮ್ಗೆಲ್ಲರಿಗೂ ಅನುಭವ ಇದೆಯಲ್ವಾ? ನೀವು ರಾಜಯೋಗಕ್ಕಂತ ಕುತ್ಕೊಂಡಾಗ ಆ ಪರಮಾತ್ಮನ ಶಕ್ತಿ ಪಾಸ್ ಆಗಿರೋದು ಗೊತ್ತಾಗತ್ತಲ್ವಾ? ನಿಮಿತ್ತದವರ ದೃಷ್ಟಿಯನ್ನು ತೆಗೆದುಕೊಂಡಾಗ ಆ ಅನುಭವ ನಿಮ್ಗೆ ಆಗ್ತದಲ್ಲ? ಅದೇ ಪರ್ಸಂಟೇಜಲ್ಲಿ ನೀವು ಒಬ್ಬರೇ ಇದ್ದಾಗ ಬೇರೆ ಕರ್ಮ ಮಾಡ್ತಾ ಇರಬೇಕಾದ್ರೂ ಮನಸ್ಸು ಬುದ್ಧಿಯನ್ನು ಬಾಬನ ಜೊತೆಗೆ ಇಡಬೇಕು. ಸರಿ, ಆ ಪರ್ಸೆಂಟೇಜಲ್ಲಿ ಇಲ್ದಿದ್ರು ಕೂಡ 90%, 80%, 75% ಪರ್ಸೆಂಟೇಜ್ ವೈಸ್ ಆದ್ರೂ ಕೂಡ ಇಡಿಯಲ್ಲ. ಅದರಿಂದ ನಿರಂತರವಾಗಿ ಪುರುಷಾರ್ಥ, ಸಾಧನೆ, ವಿಕಾರದಿಂದ ರಕ್ಷಣೆ, ಭಗವಂತನ ಸಂಯೋಗ, ಸೇವೆ ಸಹಜವಾಗಿ ಆಗ್ತಾ ಇರ್ತದೆ. ಅಂದ್ರೆ ಕೆಲವೊಂದ್ಸಲ ಅಕ್ಕಂದಿರು ಏನ್ ಹೇಳ್ತಾರಂತೆ, ಬಾಬಾ ಸೇವೆ ಮಾಡ್ಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಸೆಂಟರ್ ಹೋಗ್ಬಿಟ್ಟು ಸೇವ್ ಮಾಡ್ಲಿಕ್ಕೆ ಬಂಧನದಲ್ಲಿ ಇದೀವಿ, ಮನೆಯವರು ಕಳಿಸ್ತಾ ಇಲ್ಲ. ಅವಾಗ ಬಾಬಾ ಹೇಳ್ತಾರೆ, ಚಿಕ್ಕ ಮಕ್ಕಳು, ದೊಡ್ಡವರು, ಮಹಿಳೆಯರು, ಸೆಂಟರ್ನಲ್ಲಿರೋರು ಯಾರು ಬೇಕಾದ್ರೂ ಈ ಸೇವೆಯನ್ನ ಮಾಡಬಹುದು. ಬಂಧನದಲ್ಲಿ ಇರುವಂತವರು ಕೂಡ, ಶಾರೀರಿಕ ಬಂಧನ, ಮನಸ್ಸಿನ ಬಂಧನ ನೀವು ಮಾಡ್ಕೊಳ್ಳೋದು. ಇರೋರು ಕೂಡ ಶರೀರವನ್ನು ಬಾಬನ ಮನೆ ಕಳಿಸ್ಲಿಕ್ಕೆ ಆಗದಿದ್ರು ಕೂಡ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಡಬಹುದು. ಆದರೆ ಕೆಲವೊಬ್ರು ನಿರ್ಬಂಧನ ಆಗಿರ್ತಾರೆ, ಸೇವಾ ಕೇಂದ್ರದಲ್ಲೇ ಇರ್ತಾರೆ, ತಮ್ಮ ಜೀವನವನ್ನು ಭಗವಂತನಿಗೆ ಅರ್ಪಣೆ ಮಾಡಿರ್ತಾರೆ, ಮೌಂಟ್ ಅಬುನಲ್ಲಿ ಇರ್ತಾರೆ, ಹೆಡ್ ಆಫೀಸ್ ಅಲ್ಲಿ ಇರ್ತಾರೆ. ಆದರೆ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಟಿಲ್ಲ ಅಂದರೆ ಪುರುಷಾರ್ಥನೂ ಆಗೋದಿಲ್ಲ, ಸೇವೆನೂ ಆಗೋದಿಲ್ಲ, ಸೇವೆಯಲ್ಲಿ ಸ್ಥಿತಿಯಲ್ಲಿ ಬದಲಾವಣೆನೂ ಕೂಡ ಆಗೋದಿಲ್ಲ, ಖುಷಿ ಆಗೋದಿಲ್ಲ, ಈಶ್ವರ ಜೀವನ ನಿಮಗೆ ಸುಖಮಯ ಆಗೋದಿಲ್ಲ. ಇಲ್ಲಿ ಭಗವಂತ ಹೇಳ್ತಾ ಇರೋದು, ಪುರುಷಾರ್ಥ ಬೇರೆ, ಪಾತ್ರ ಬೇರೆ, ಜೀವನ ಬೇರೆ, ಲೌಕಿಕ ಬೇರೆ, ಅಲೌಕಿಕ ಬೇರೆ, ಸೇವೆ ಬೇರೆ ಇಲ್ಲ. ಎಲ್ಲದರಲ್ಲೂ ಕೂಡ ನಿಮ್ಮ ಮನಸ್ಸನ್ನ ಪರಮಾತ್ಮನ ಜೊತೆಗೆ ಇಡಬೇಕು. ಈಗ ಭಗವಂತನ ಪ್ರಶ್ನೆ, ಈಗ ಚೆಕ್ ಮಾಡ್ಕೊಳ್ಳಿ, ನನಗೆ ಇಂಥ ಮಕ್ಕಳು ಬೇಕು, ಇಂಥ ಮಕ್ಕಳನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ. ಈಗ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಮಾಡುವಂತ ಪ್ರತಿಯೊಂದು ಸಂಕಲ್ಪ, ಕರ್ಮ ಆರಂಭ ಆಗಿದ್ದು ಮೊದಲು ಸಂಕಲ್ಪದಿಂದ. ಆ ಸಂಕಲ್ಪದಲ್ಲಿ ಆತ್ಮೀಯತೆ ಇದೆಯಾ? ಶಾಂತಿ, ಲೈಟ್ನೆಸ್ ಇದೆಯಾ? ಲೈಟ್ನೆಸ್ ಇರಬೇಕು ಅಂತಂದ್ರೆ ನೀವು ಬಾಬನ ಜೊತೆ ಕನೆಕ್ಟ್ ಆಗಿರ್ಬೇಕು. ನೀವು ಮಾತನಾಡುವಂತ ಮಾತು, ಮನಸ್ಸಿನ ಜೊತೆಗಾದ್ರೂ ಮಾತಾಡಿ, ಬೇರೆ ವ್ಯಕ್ತಿಗಳ ಜೊತೆಗಾದ್ರೂ ಮಾತಾಡಿ, ಮೊಬೈಲ್ ಜೊತೆಗಾದ್ರೂ ಮಾತಾಡಿ, ಗೂಗಲ್ ಜೊತೆಗಾದ್ರೂ ಮಾತಾಡಿ, ಪರಮಾತ್ಮನ ಜೊತೆಗಾದ್ರೂ ಮಾತಾಡಿ, ಆ ಮಾತಿನಲ್ಲಿ ಆತ್ಮೀಯತೆ ಇದೆಯಾ? ಅಂದರೆ ಆತ್ಮೀಯತೆ ಇರಬೇಕು ಅಂದ್ರೆ ಮನಸ್ಸು, ಬುದ್ಧಿ, ಆತ್ಮ ಅಥವಾ ಪರಮಾತ್ಮ ಜೊತೆ ಜೋಡಣೆ ಆಗಿರ್ಬೇಕು. ಆತ್ಮ ಅಂತಂದ್ರೆ ಏನು? ಪರಮಧಾಮದಲ್ಲಿರುವಂತ ಪ್ಯೂರ್ ಆತ್ಮನ ಜೊತೆಗೆ ಈಗಿರುವಂತಹ 84 ಜನ್ಮದ ಶರೀರದ ಮೂಲಕ ಇರುವಂತ ಸಂಸ್ಕಾರದ ಜೊತೆ ಕನೆಕ್ಟ್ ಆಗಿರುವಂತ ಆತ್ಮ ಅಲ್ಲ. ಓಹೋ, ಆತ್ಮ ಅಲ್ಲ. ಯಾವ ಆತ್ಮ? ಪ್ಯೂರ್ ಸಪ್ತ ಗುಣಗಳಿಂದ ಸೇರಿರುವಂತ ಆತ್ಮ. ಕಲರ್ ಬಟ್ಟೆ ಹಾಕೊಂಡ್ಬಿಟ್ಟು ಐರನ್ ಆಗ್ಬಿಟ್ಟು ಒಣಗಿಸೋದಲ್ಲ. ಪ್ಯೂರ್ ಏನು ನ್ಯಾಚುರಲ್ ಏನಿದೆ, ಹತ್ತಿ ಇದೆ, ಅದನ್ನ ಉಪಯೋಗ ಮಾಡಬೇಕು. ಆ ಒಂದು ಅನುಭೂತಿ ಹೇಳುವಂಥದ್ದು ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಮಾತಿನಲ್ಲಿ ಇರುತ್ತಾ ಇದೆಯಾ? ಈ ರೀತಿ ಇದ್ದರೆ ನಿಮಗೆ ನಿರಂತರವಾಗಿ ಪ್ರತಿಯೊಂದು ಕರ್ಮದಲ್ಲೂ ಭಗವಂತನ ಶಕ್ತಿ ಸಿಗ್ತಾ ಇರ್ತದೆ. ಆ ಸಂಕಲ್ಪದಿಂದನೇ, ಮಾತಿನಿಂದನೇ ಬೇರೆಯವರ ಜೀವನದಲ್ಲೂ ಕೂಡ ಈಶ್ವರಿಯ ಶಕ್ತಿಯ ಅನುಭವ ನಿಮಗೂ ಆಗ್ತದೆ, ಅನುಭೂತಿ ಬೇರೆಯವರಿಗೂ ಕೂಡ ಆಗ್ತಾ ಇರ್ತದೆ. ಅದಕ್ಕಂತ ಸ್ಪೆಷಲ್ ಆಗಿ ನೀವು 7 days ಕೋರ್ಸ್ ಕೊಡಬೇಕು, ಜ್ಞಾನ ಕೊಡಬೇಕು ಅಂತ ಬಿಟ್ಟು ಏನಿಲ್ಲ. ಯಾವುದೇ ಕರ್ಮವನ್ನ ಮಾಡ್ತಾ ಇದ್ರು ಕೂಡ ಅವರ ಸಮಸ್ಯೆಗಳಿಗೆ ಬೇಕಾಗಿರುವಂತ ಪರಿಹಾರ ಶಕ್ತಿಗಳನ್ನ ನಿಮ್ಮ ಸಂಕಲ್ಪದ ಮೂಲಕ, ಮಾತಿನ ಮೂಲಕ ಬಾಬಾ ಕೊಡ್ತಾ ಇದ್ದಾರೆ. ನಿಮ್ಗೂ ಕೊಡ್ತಾ ಇರ್ತಾರೆ, ಅವ್ರಿಗೂ ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ಬಾಬಾನಿಂದ ನಾನು ಶಕ್ತಿ ತಗೊಳ್ತಾ ಇದ್ದೇನೆ, ಅವ್ರಿಗೆ ಕೊಡ್ತಾ ಇದ್ದೇನೆ ಬೇಕಾಗಿಲ್ಲ. ಆ ಎನರ್ಜಿ ಫ್ಲೋನಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ. ಲೈಟ್ ನಿಮ್ಗೆ ಜ್ವರ ಬಂದಿದೆ ಅಂತಂದ್ರೆ, ಏನ್ರಿ ನಿಮ್ ಮುಖ ಹಿಂಗೆ ಆಗಿದೆಯಲ್ಲ, ಜ್ವರ ಬಂದಿದೆ ಅಂತ ಜನ ಕೇಳ್ತಾರೋ ಕೇಳಲ್ವೋ? ಆ ಕಣ್ಣಿನ ಭಾವ, ಮುಖದ ಭಾವ, ಸಿಟ್ಟು ಬಂದಾಗ ಗೊತ್ತಾಗ್ತಾನೆ. ಕಣ್ಣು ಕೆಂಪಾಗಿರ್ತದೆ, ಮುಖ ಎಲ್ಲ ಕೆಂಪಾಗಿರ್ತದೆ, ಶಬ್ದದಲ್ಲಿ ಏನಾಗಿರ್ತದೆ, ಆ ವಾಲ್ಯೂಮ್ ಜಾಸ್ತಿ ಆಗಿರ್ತದೆ, ನೋಡ್ಬಿಟ್ಟು ಗೊತ್ತಾಗ್ಬಿಡ್ತದೆ ಇವನಿಗೆ ಸಿಟ್ಟು ಬಂದಿದೆ ಅಂತ ಅಲ್ವಾ? ಹಾಗೆ ಭಗವಂತನ ಶಕ್ತಿ ಅನುಭವ ಆಗ್ಬೇಕು ಅಲ್ವಾ? ಈಗ ಇನ್ನೊಂದು ಕಡೆಯಲ್ಲಿ ಬಾಬಾ ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ನಿಮ್ಮ ಮನಸ್ಸನ್ನ ಪರಮಾತ್ಮನ ಜೊತೆಗೆ ಇಟ್ಟಾಗ ಮನ್ಸಾ ಸೇವೆ ಆಗ್ಲಿಕ್ಕೂ ನೀವು ನಿಮಿತ್ತ ಆಗ್ಬಿಡ್ತೀರಾ.
ಮನಸ್ಸಿನ ಮೂಲಕ ಯಾರಿಗೆ ಏನು ಶಕ್ತಿಯನ್ನು ಕೊಡಬೇಕು, ಯಾವುದೋ ಪ್ರಪಂಚದ ಮೂಲೆಯಲ್ಲಿರುವಂತ ಆತ್ಮರಿಗೂ ಕೂಡ ಏನ್ ಮಾಡ್ಬಿಡ್ತಾರೆ, ಭಗವಂತ ತನ್ನ ಶಕ್ತಿಯನ್ನ ನಿಮ್ಮ ಮನಸ್ಸಿನ ಮೂಲಕ ಕೊಡ್ತಾರೆ. ಯಾಕೆ ನಿಮ್ಮ ಶಬ್ದ ಎಲ್ಲರಿಗೂ ಹೋಗಿ ತಲುಪೋದಿಲ್ಲ, ನಿಮ್ಮ ಟೋಲಿ ಎಲ್ಲರಿಗೂ ಹೋಗಿ ತಲುಪೋದಿಲ್ಲ, ನಿಮ್ಮ ಜ್ಞಾನ ಎಲ್ಲರಿಗೂ ಅರ್ಥ ಆಗೋದಿಲ್ಲ, ಎಲ್ಲರಿಗೂ ನಿಮ್ಮ ಭಾಷೆ ಅರ್ಥ ಆಗೋದಿಲ್ಲ. ಆದರೆ ಯಾವಾಗ ಬೇಕೋ ಭಗವಂತ ನಿಮ್ಮ ಮನಸ್ಸನ್ನು ತೆಗೆದುಕೊಂಡು ಟಕ್ ಅಂತ ಯಾವ ಆತ್ಮನಿಗೆ ಬೇಕೋ ಆ ಶಕ್ತಿಯನ್ನ ನಿಮ್ಮ ಮೂಲಕ ಕಳಿಸ್ಕೊಡ್ತಾನೆ. ಅದಕ್ಕಾಗಿ ಯಾವುದೇ ಕರ್ಮ ಮಾಡ್ತಾ ಇದ್ರು ಬಾಬಾ ಜೊತೆಗೆ ಏನಾಗಿರ್ಬೇಕು, ಕನೆಕ್ಟ್ ಆಗಿರ್ಬೇಕು. ಆ ಶಕ್ತಿ ಫ್ಲೋ ಆಗ್ತಾ ಇರಬೇಕು. ಅಂದ್ರೆ ಬೇರೆಯವ್ರಿಗೂ ಸೇವೆ ಆಗ್ತಾ ಇರ್ತದೆ, ನಿಮಗೆ ಬಾಬಾ ಶಕ್ತಿ ಕೊಡ್ತಾ ಇರ್ತಾರೆ, ಮತ್ತೆ ನಿಮ್ಮ ಮಾತಿನಿಂದ ಬೇರೆಯವರಿಗೆ ವರದಾನನೂ ಕೂಡ ಸಿಗಬಹುದು, ಬೇರೆಯವರಿಗೆ ಸುಖ ಮತ್ತು ಶಾಂತಿಯ ಅನುಭವನೂ ಕೂಡ ಆಗ್ತದೆ. ನಿಮ್ಮ ಆತ್ಮಿಕ ಮಾತು ಕೆಲವೊಂದ್ಸಲ ಬಾಬನ ಮಕ್ಕಳಿಗಿಲ್ಲಿ ಬೇರೆಯವರಿಗಿಲ್ಲಿ ಜೀವನ ಬದಲಾವಣೆ ಮಾಡಲಿಕ್ಕೆ, ಸಫಲತೆ ಪಡಿಲಿಕ್ಕೆ, ಮುಂದುವರಿಯಲಿಕ್ಕೆ ಏನಾಗ್ತದೆ, ಒಂದು ಸಾಧನವಾಗ್ತದೆ. ಅದೆಲ್ಲ ಆಗಬೇಕು ಅಂತಂದ್ರೆ ನೀವು ಭಗವಂತನ ಜೊತೆಗೆ ಜೋಡಣೆಯಾಗಿರಬೇಕು. ಆತ್ಮಿಕ ಮಧುರತೆಯ ಆ ಒಂದು ರಾಜಯೋಗದ ಶಕ್ತಿಯ ಅನುಭವ ನಿಮ್ಗೆ ಆಗ್ತಾ ಇರಬೇಕಾಗ್ತದೆ. ಓಕೆ, ಜೊತೆಗೆ ಕರ್ಮ ಮಾಡ್ತಾ ಇರ್ತೀರಾ, ಕರ್ಮಯೋಗಿ ಸಹಜವಾಗಿ ಆಗ್ತಾ ಇರ್ತೀರಾ. ನಿಮ್ಮನ್ನು ನೋಡ್ಬಿಟ್ಟು ಎಷ್ಟು ಈಸಿ ಅಲ್ವಾ, ನಿಮ್ಮ ವೈಬ್ರೇಷನ್ ಇಂದ ಬೇರೆಯವ್ರಿಗೂ ಕೂಡ ಏನಾಗ್ತದೆ ಅಂತಂದ್ರೆ ಹೇಳ್ತೀವಲ್ಲ, ಸೆಂಟರ್ನಲ್ಲಿ ಯೋಗ ಚೆನ್ನಾಗಿರ್ತದೆ. ಯಾಕೆ ಇರ್ತದೆ, ಅಲ್ಲಿ ಯಾರೋ ಯೋಗ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅಣ್ಣವ್ರೆ, ನೀವು ಎದುರುಗಡೆಗಿದ್ದ ನಮ್ಗೆ ಯೋಗ ಚೆನ್ನಾಗಿ ಆಗ್ತದೆ, ಯಾಕೆ ಆ ಓರದಲ್ಲಿ ಬಂದ್ಬಿಟ್ಟಿರ್ತೀರಿ, ಅವಾಗ ನಿಮ್ಗೆ ಸಹಜವಾಗಿ ಬಿಡ್ತದೆ ಅಲ್ವಾ. ಅಂದ್ರೆ ಆ ವೈಬ್ರೇಷನ್ ಇಂದ ಬೇರೆಯವರು ಕೂಡ ಸಹಜ ರಾಜಯೋಗವನ್ನು ಮಾಡುವಂಥದ್ದು, ಸಹಜ ಯೋಗದಲ್ಲಿ ಬರುವಂಥದ್ದು, ಸಫಲತೆ ಪಡ್ಕೊಳ್ಳುವಂಥದ್ದು, ಕರ್ಮಯೋಗದಲ್ಲಿ ಬರುವಂಥ ಸಹಜ ಆಗ್ಬಿಡ್ತದೆ. ನೋಡಿ, ನಾವು ಬಾಬನ ಮನೇಲಿ ಇರ್ತೀವ, ಟ್ರಾಫಿಕ್ ಕಂಟ್ರೋಲ್ ಹಾಕ್ಬಿಟ್ಟಿದ್ದಾರೆ, ಎಲ್ಲರೂ ಸುಮ್ಮನೆ ನಿಂತಿದ್ದಾರೆ, ನಾವು ನಿಂತು ಬಿಡ್ತೀವಿ. ಹೌದಾ? ಮನೇಲಿ ಆಗಿದ್ದಿದ್ರೆ ನಾವೊಬ್ರು ನಿಂತ್ಕೊಳ್ಲಿಕ್ಕೆ ಆಗತ್ತಾ? ಇಲ್ವಲ್ಲ. ಸುಮ್ಮನೆ ನಿಂತ್ಕೊಂಡಿದ್ದೀವಿ, ಇವರಿಗೇನೋ ಕರ ಬಡ್ದಿದೆ ಅಂತ ಹೇಳ್ಬಿಡ್ತಾರೆ ಜನ, ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ವಲ್ಲ ಏನಾಗಿದೆ ಅಂತ. ಅಲ್ಲಿದ್ದಾಗ ನೇಮ ಫಾಲೋ ಮಾಡೋದು ನಮ್ಗೆ ಈಸಿ ಆಗಿಬಿಡ್ತದೆ. ಸರಿ, ಮೌಂಟ್ ಅಬುಗೆ ಹೋಗಿದ್ದೀರಿ, ಬಾಬನ ಮನೆಗೆ ಹೋಗಿದ್ದೀರಿ, 10 ಜನ ಅಮೃತ ಒಳಗೆ ಎದ್ದು ಬಿಟ್ಟಿದ್ದಾರೆ, ನಾನೊಬ್ಬನೇ ಮಲ್ಕೊಳ್ಳಿಕ್ಕೆ ಆಗ್ತದಾ? ನಾನು ಹೇಳ್ಬೇಕಾಗ್ತದೆ. ಮನೆಯಲ್ಲಿ ಯಾರು ಕೇಳ್ತಾರೆ? ಹಾ, ಸರಿ, ಯೋಗೇಶ್ ಅನ್ನ ಕೇಳ್ತಾರೆ ಅಂತಂದ್ರೆ ಅಮೃತ ವೇಳೆ ಆನ್ ಮಾಡೋದು, ವಿಡಿಯೋ ಆಫ್ ಮಾಡಿ ಇಟ್ಕೊಂಡ್ಬಿಡೋದು. ಯಾರಿಗೆ ಗೊತ್ತು ನಾವು ಮಲ್ಕೊಂಡಿದ್ದೀವಿ, ಎದ್ದು ಕೂತ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅಮೃತ ವೇಳೆಗೆ ಎದ್ದಿದ್ದೀವಿ ಅಂತ ಅಟೆಂಡೆನ್ಸ್ ಕೊಟ್ಟಾಯ್ತು, ಮುಗೀತಷ್ಟೇ, ಇನ್ನೇನು ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ನಾಟಕ ಮಾಡೋರು ನಮ್ಮ ಬ್ರಾಹ್ಮಣರಲ್ಲಿ ತುಂಬಾ ಚೆನ್ನಾಗಿ ಸಿಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಇದನ್ನು ಬಾಬಾ ಇವತ್ತಿನ ಮುರಳಿಲಿ ಹೇಳಿದ್ದಾರೆ. ಎದುರುಗಡೆಗೆ ಹೇಳೋದೊಂದು, ಹಿಂದ್ಗಡೆಗೆ ಮಾಡೋದೊಂದು. ಈ ರೀತಿ ಸಹಜವಾಗಿ ಆ ಶಕ್ತಿ ಪ್ರವಾಹ ಆಗ್ತಾ ಇದ್ದಾಗ ನೀವೇನಾಗಿರ್ತೀರಿ, ಸ್ಯಾಂಪಲ್ ಆಗ್ತೀರಿ. ಆದರೆ ಇದೆಲ್ಲದಕ್ಕೂ ಮೂಲ ಸಹಜ ಯೋಗಿ, ಕರ್ಮಯೋಗಿ, ರಾಜಯೋಗಿ ಜೀವನ ನಿತ್ಯ ನಿರಂತರವಾಗಿ ಪ್ರತಿ ಸಂಕಲ್ಪ, ಪ್ರತಿ ಸೆಕೆಂಡು, ಪ್ರತಿ ಕರ್ಮದಲ್ಲಿ ಆಗ್ತಾ ಇರ್ತದೆ ಅಂತಂದ್ರೆ ಆದಷ್ಟು ನಿಮ್ಮ ಮನಸ್ಸನ್ನು ಊರು ಸುತ್ತಿಸದೇನೆ ಪರಮಾತ್ಮನಲ್ಲಿ ಮಾತ್ರ ಎಷ್ಟು ಇಡ್ತಾ ಹೋಗ್ತೀರೋ ಅಷ್ಟು ಸದಾ ಸ್ವಚ್ಛ ಶುದ್ಧವಾಗಿರ್ತೀರಿ, ಭಗವಂತನ ಶಕ್ತಿಯ ಅನುಭವ ಆಗ್ತಾ ಇರ್ತದೆ. ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಬಾಬಾ ಹೇಳ್ತಾರೆ, ಬ್ರಹ್ಮಚಾರಿಗಳಾಗಿ. ಬ್ರಹ್ಮಚರ್ಯವಂತೂ ಫಾಲೋ ಮಾಡ್ಬಿಡ್ತೀರಾ, ಕಾಮ ವಿಕಾರದಿಂದ ಹೊರಗಡೆ ಬಂದ್ಬಿಡ್ಬೋದು. ಆದ್ರೆ ಬ್ರಹ್ಮಚಾರಿ ಅಂದ್ರೆ ಏನ್ ಮಾಡಿದ್ರು ಬ್ರಹ್ಮ ಬಾಬಾ, ತನು ಬಾಬಾ ನಿಂದು, ಮನ ನಿನ್ನದು, ಧನ ನಿನ್ನದು, ಜೀವನ ನಿನ್ನದು, ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ರು. ಅವರ ಹಣದಿಂದಲೇ ಯಜ್ಞ ನಡೀತಾ ಇದ್ರು, ನನ್ನ ಹಣ ಅಂತ ಹೇಳಿಲ್ಲ. ತನ್ನ ಸ್ವಂತ ಜನ್ಮ ಕೊಟ್ಟಿರುವಂತ ಮಗಳಿದ್ರು ಕೂಡ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಅನ್ನ ಪ್ರಕಾಶ್ ಮಣಿದಾದಿಗೆ ಮಾಡಿದ್ರು ಬಾಬಾ ಅಲ್ವಾ. ಅಲ್ಲೆಲ್ಲೂ ಪಾರ್ಸಿಲಿಟಿ ಮಾಡಿಲ್ಲ. ಮಕ್ಕಳನ್ನು ಎದೆಗಡೆಗಿಟ್ರು, ತಾವು ಬೆನ್ನೆಲುಬಾಗಿ ನಿಂತರು. ಪ್ರತಿಯೊಂದು ಕರ್ಮದಲ್ಲಿ ಬಾಬಾ ಮಾಡಿಸ್ತಾ ಇದ್ದಾರೆ ಅಂತ ಬಾಯಲ್ಲಿ ಹೇಳಿಲ್ಲ, ಸ್ವತಃ ಬಾಬನ ಹತ್ರ ಮಾಡಿಸಿದ್ರು. ಪ್ರತಿಯೊಂದು ಕರ್ಮದಲ್ಲಿ ಆ ಶಕ್ತಿ ಪ್ರವಾಹ ಆಗುವಂಥದ್ದು ಅಲ್ಲಿರುವಂತ ಆತ್ಮಗಳಿಗೆ ಆಗ್ತಾ ಇತ್ತು. ಆಗ ಮಾಡಿರುವಂತ ತಪಸ್ಸು ಇವತ್ತೂ ಕೂಡ ಪಾಂಡವ ಭವನಕ್ಕೆ ಹೋದಾಗ ಮಕ್ಕಳಿಗೆ ಅನುಭವ ಆಗ್ತದೆ. ಎಷ್ಟು 69ಕ್ಕಿಂತ ಮೊದಲು ಮಾಡಿರುವಂಥದ್ದು ತಪಸ್ಸು ಅಲ್ವಾ. 1936ರಿಂದ 50ರವರೆಗೆ ಹೈದರಾಬಾದ್ನಲ್ಲಿ ಮಾಡಿದ್ದು, ಆ ನಂತರ ಮಾಡಿರುವಂತ ತಪಸ್ಸು ಇವತ್ತಿನವರೆಗೂ ಇದೆ ಅಂತಂದ್ರೆ ಚೆಕ್ ಮಾಡಿ. ಓಕೆ, 100% ಇಲ್ದಿದ್ರು ಕೂಡ ಬ್ರಹ್ಮಭವನ ಎಷ್ಟು ಫಾಲೋ ಮಾಡ್ತಿದ್ದೀರಿ, ಪ್ರತಿ ಕರ್ಮದಲ್ಲೂ ಆತ್ಮೀಯತೆ ಎಷ್ಟು ಬರ್ತಾ ಇದೆ, ಇದನ್ನ ನಿಮಗೆ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಬಾಬಾ ಹೇಳ್ತಾರೆ ಚಾರ್ಟ್ ಇಡಿ. ಚಾರ್ಟ್ ಇಡೋದು ಅಂತಂದ್ರೆ, ನಾನು ಅಮೃತ ವೇಳೆಯಲ್ಲಿ ಇಷ್ಟು ಗಂಟೆ ಕೂತ್ಕೊಂಡೆ,
ನುಮಾಸಾಮಲ್ಲಿ ಇಷ್ಟೊತ್ಕೊಂಡೆ ಕುತ್ಕೊಂಡಿದ್ದೆ. ಇದು ಲೆಕ್ಕ ಅಲ್ಲ. ನಿಮ್ಮ ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ನಿಮ್ಮ ಮೂಲಕ ಆತ್ಮೀಯತೆಯ ಶಕ್ತಿ ಎಷ್ಟು ಹೋಗ್ತಾ ಇದೆ ಅಂದ್ರೆ ಏನು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಎಷ್ಟು ಹೋಗ್ತಾ ಇದೆ. ಒಬ್ಬ ಬಿಲ್ಡಿಂಗ್ ಕಟ್ಕೊಡು, ನನ್ನ ಮಗಳಿಗೆ ಈ ಕೆಲಸ ಮಾಡಿಕೊಡು, ಅದನ್ನು ಮಾಡಿಕೊಡು ಅಂತ ಹೇಳಿದ್ರೆ ಅದು ಆತ್ಮೀಯ ಶಕ್ತಿ ಅಲ್ಲ. ಓಕೆ, ಹೇಳಿದ್ರು ಕೂಡ ಆ ಸಮಯದಲ್ಲೂ ಆತ್ಮಿಕ ಶಕ್ತಿ ಪ್ರವಾಹ ಆಗಿದ್ದ ಅನುಭವ ಆಗ್ತಾ ಇರಬೇಕು ನಿಮಗೆ. ಆತ್ಮದ ಉದ್ಧಾರಕ್ಕೋಸ್ಕರ ಇಡಬೇಕು. ಆತ್ಮಿಕ ಶಕ್ತಿ ಇದ್ದಿದ್ರೆ ನನ್ನ ಮಗಳಿಗಂತ ನೀವು ಹೇಳೋದೇ ಇಲ್ಲ, ಆತ್ಮನಿಗೆ ಕಲ್ಯಾಣ ಆಗಲಿ ಅಂತ ಹೇಳ್ತೀರಾ ನೀವು, ಅಲ್ವಾ? ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಪವಿತ್ರವಾಗಿರ್ತೀರೋ ಅಷ್ಟು ಸ್ಥಿತಿ ಚೆನ್ನಾಗಿರ್ತದೆ. ಅದಕ್ಕೆ ಚಾರ್ಟ್ ಅನ್ನ ನೀವು ರೆಡಿ ಮಾಡಬೇಕು. ನಾನು ಯಾವಾಗ ಬೇಕಾದ್ರೂ ಕೇಳ್ಬೋದು. ಪಕ್ಕ ಚಾರ್ಟ್ ಇರ್ಬೇಕು. ದಿನದಲ್ಲಿ ಎಷ್ಟು ಸಮಯ ಕೇವಲ ಮನಸ್ಸನ್ನ ಪರಮಾತ್ಮನಿಗೋಸ್ಕರ ಮಾತ್ರ. ಓಕೆ, ನಿನ್ನೆ ಕರ್ಮ ಮಾಡ್ಬೇಕಂದ್ರೆ ನನ್ನ ಪರ್ಸೆಂಟೇಜ್ ಎಷ್ಟಿತ್ತು, ಇವತ್ತೆಷ್ಟಿದೆ? ಲೌಕಿಕದಲ್ಲಿ ಹೋದಾಗ ಎಷ್ಟಿತ್ತು, ಅಲೌಕಿಕದಲ್ಲಿ ಹೋದಾಗ ಎಷ್ಟಿತ್ತು? ಮನೇಲಿದ್ದಾಗ ಎಷ್ಟಿತ್ತು, ಸೆಂಟರ್ನಲ್ಲಿ ಇದ್ದಾಗ ಎಷ್ಟಿತ್ತು? ಬೆಳಿಗ್ಗೆ ಎಷ್ಟಿತ್ತು, ಸಾಯಂಕಾಲ ಎಷ್ಟಿತ್ತು? ನಿನ್ನೆ ಅಮೃತ ವೇಳೆ ಚೆನ್ನಾಗಿತ್ತು ಯಾಕೆ, ಇವತ್ತು ಚೆನ್ನಾಗಾಗಿಲ್ಲ ಯಾಕೆ? ಇದೆಲ್ಲವನ್ನ ಪುನಃ 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 ಏನ್ ಮಾಡ್ತಾ ಹೋಗ್ಬೇಕು? ಚೆಕ್ ಮಾಡ್ತಾ ಹೋಗ್ಬೇಕು. ಫಲಿತಾಂಶವನ್ನ ನನಗೆ ಕೊಡಬೇಕಾಗ್ತದೆ. ಆದರೆ ಈ ರೀತಿ ಪವಿತ್ರವಾಗಿರಬೇಕು ಅಂತಂದ್ರೆ ಅದಕ್ಕೆ ಆಧಾರ ಏಕವ್ರತ. ಏಕವ್ರತ ಅಂದ್ರೆ ಪುನಃ 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 ಯಾವುದೇ ವಿಷಯ ಇದ್ರು, ಬಾಬಾ ಇದು ಹೀಗಾಯ್ತು, ಇವ್ರು 100 ರೂಪಾಯಿ ಕೊಟ್ಟಿದ್ದಾರೆ, ನೀನು ಭಂಡಾರದಲ್ಲಿ ಹಾಕಿದ್ದಾನೆ, ಬಾಬಾ ಈ 100 ರೂಪಾಯಿನಲ್ಲಿ 10 ರೂಪಾಯಿ ಏನ್ ಮಾಡಿದ್ರೆ ಕೊತ್ತಂಬರಿ ಸೊಪ್ಪಿಗೆ ಯೂಸ್ ಮಾಡಿದ್ದೇನೆ. ಬಾಬಾ ಬಾ, ಇವತ್ತು ನಿನಗೆ ದೋಸೆ ಮಾಡಿ ತಿಂಡಿ ತಿನ್ನಿಸ್ತೇನೆ. ಬಾಬಾ ಬಾ, ನಿನ್ನ ಶರೀರಕ್ಕೆ ಹಾಕೊಂಡಿರುವಂತ ಬಟ್ಟೆಯನ್ನು ನಾನು ವಾಶ್ ಮಾಡ್ತೇನೆ. ಬಾಬಾ, ನಿನ್ನ ಶರೀರಕ್ಕೆ ಸ್ನಾನ ಮಾಡಿಸ್ತೇನೆ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಏನ್ ಮಾಡಬೇಕು? ಭಗವಂತನನ್ನೇ ಸೇರಿಸ್ತಾ 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 ಹೋಗ್ಬೇಕು. ಜಗಳ ಮಾಡೋದಿಲ್ಲಿ, ಆಟ ಆಡೋದಿಲ್ಲಿ, ಕರ್ಮ ಮಾಡೋದಿಲ್ಲಿ, ಊಟ ಮಾಡೋದಿಲ್ಲಿ, ನಿದ್ರೆ ಮಾಡೋದು, ಏನೇ ಈಶ್ವರಿ ಸೇವೆ ಏನಿದ್ರು ಕೂಡ ಏಕವ್ರತ, ಒಬ್ಬನಲ್ಲೇನೆ ಪುನಃ 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 ಒಂದೇ ಜೊತೆಗೆ ಒಡನಾಟ, ಸಂಬಂಧ, ವ್ಯಾಪಾರ, ವ್ಯವಹಾರ ಎಲ್ಲನೂ ಕೂಡ ಅವನ ಜೊತೆಗೆ ಇಡ್ತಾ 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 ಹೋದಾಗ ಏನಾಗ್ತದೆ? ಬರ್ತಾರೆ ಏಕಾಗ್ರತೆ ಹೇಳುದು ನಿರಂತರವಾಗಿ ಬರ್ತಾ ಇರ್ತದೆ. ಇವತ್ತು ಹೀಗೆ ಯಂಗ್ಸ್ಟರ್ಸ್ ವಾಚ್ ಟೈಮ್ ನೋಡ್ಬೇಕಾ? ಮೊಬೈಲ್. ಯಾವುದು ಇನ್ಫಾರ್ಮೇಶನ್ ಬೇಕಾ? ಮೊಬೈಲ್, ಅಲ್ವಾ? ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕಾ? ಮೊಬೈಲ್. ಕ್ಯಾಲ್ಕುಲೇಟರ್ ಬೇಕಾ? ಮೊಬೈಲ್. ಯಾವ್ದು ಬೇಕಾದ್ರು ಎಲ್ಲದು ದಾರಿ ಹುಡ್ಕೊಂಡು ಹೋಗ್ಬೇಕಾ? ಮೊಬೈಲ್. ಏನಾದ್ರು ಐಟಮ್ ಬೇಕಾ? ಅಣ್ಣವ್ರೆ ಆನ್ಲೈನ್ ಸಿಗ್ತದೆ, ಮೊಬೈಲ್. ಯಾರಿಗಾದ್ರು ಹಣ ಪೇಮೆಂಟ್ ಮಾಡ್ಬೇಕಾ? ಮೊಬೈಲ್. ಎಲ್ಲದಕ್ಕೂ ಕೂಡ ನಾವೇನ್ ಮಾಡ್ತಿದ್ವಿ? ಮೊಬೈಲ್ ಮೊಬೈಲ್ ಮೊಬೈಲ್. ಅವಾಗ ದಿನದಲ್ಲಿ 8 ಗಂಟೆ 10 ಗಂಟೆ. ನಾವು ಬಾಬಾನ ಮಕ್ಕಳು ಕೂಡ ಮುರ್ಲಿ ಕೇಳಬೇಕಾ? ಮೊಬೈಲ್. ಕಾಮೆಂಟ್ರಿ ಕೇಳಬೇಕಾ? ಮೊಬೈಲ್. ಕ್ಲಾಸ್ ಕೇಳಬೇಕಾ? ಮೊಬೈಲ್. ಯಾರೋ ಬಾಬನ ಮಕ್ಕಳ ಹತ್ರ ಊರ್ ಸುದ್ದಿ ಮಾತಾಡ್ಬೇಕಾ? ಮೊಬೈಲ್, ಅಲ್ವಾ? ಹೀಗೆ ಎಲ್ಲಾ ವಿಷಯದಕ್ಕೂ ಕೂಡ ನಾವೇನ್ ಮಾಡ್ತೀವಿ? ಮೊಬೈಲನ್ನು ಉಪಯೋಗ ಮಾಡ್ತಿದೀವಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ನೋಡಿ ಮಕ್ಕಳೇ, ಲೌಕಿಕದಲ್ಲೂ ಸಂಪಾದನೆ ಮಾಡ್ಬೇಕಾದ್ರೆ ಏನಾಗ್ತದೆ? ಮೊದಲು ಒಂದೇ ನಂಬರ್ ಇಡ್ತಾರೆ, 0 0 0 0 ಒಂದೊಂದು ಜೀರೋ ಸೇರಿಸ್ತಾ ಹೋದಾಗ ಏನಾಗ್ತದೆ? ಅದರ ಮೌಲ್ಯ ಜಾಸ್ತಿ ಆಗ್ತದಲ್ವಾ? ಒಂದು ಬಾಪ್ದಾದ, ಅವನ ಜೊತೆಗೆ ಮಾತುಕತೆ, ಅವನ ಜೊತೆಗೆ ಜಗಳ, ಅವನ ಜೊತೆಗೆ ಇನ್ಫಾರ್ಮೇಶನ್, ಅವನ ಜೊತೆ ರಿಪೋರ್ಟ್ ಮಾಡ್ತಾ ಮಾಡ್ತಾ ಒಂದೊಂದು ಸಣ್ಣ ಮುಂದೆ ಮುಂದೆ ಮಾಡ್ತಾ ಹೋದಾಗ 0 0 0 0 ಮಾಡ್ತಾ ಹೋಗಿ ಅಲ್ಲಿಂದ ನೀವು ತೆಗೆದ್ರಿ ಮನಸ್ಸನ್ನ, ಒಂದೊಂದು ಜೀರೋ ಕಡಿಮೆ ಆಗ್ತಾ ಬರ್ತದೆ. ಇಡ್ತಾ ಹೋದಾಗ ಜೀರೋ ಏನಾಗ್ತಾ ಹೋಗ್ತದೆ? ಜಾಸ್ತಿ ಆಗ್ತದೆ. ಅವಾಗ ಆಟೋಮೆಟಿಕಲಿ ಏನಾಗ್ತಾ ಹೋಗ್ತದೆ? ಸಂಪಾದನೆ ಜಾಸ್ತಿ ಆಗಲ್ವಾ? ಪ್ರಥಮದಷ್ಟು ಸಂಪಾದನೆ ಆಗುವುದಿಲ್ವಾ? ಯಾವುದೇ ವಿಷಯಗಳಲ್ಲಿ, ಯಾವುದೇ ಘಟನಾವಳಿಗಳಲ್ಲಿ ಫಸ್ಟ್ ಬಾಬನಿಗೆ ರಿಪೋರ್ಟ್ ಮಾಡಿ. ಬಂದ್ರು ಸರಿ, ಹೋದ್ರು ಸರಿ, ಏನೇ ಆದ್ರೂ ಕೂಡ ಅವಾಗ ಬಾಬನ ಜೊತೆಯಲ್ಲಿ ಇದ್ದಾಗ ಪವಿತ್ರವಾಗಿರೋದು, ಶುದ್ಧವಾಗಿರೋದು ಎಲ್ಲ ನಿಮ್ಗೆ ಏನಾಗ್ತದೆ? ಸಹಜವಾಗ್ತದೆ. ಅವಾಗ ಭಗವಂತನ ಶಕ್ತಿ ನಿಮ್ಗೆ ತುಂಬಾ ಸಿಗ್ತಾ ಇರ್ತದೆ. ನಾವೇನ್ ಮಾಡ್ತೀವಿ? ಅಮೃತ ವೇಳೆ ಬಾಬನ ಹತ್ರ ಇದ್ವಿ, ಅದಾದ್ಮೇಲೆ ಬಾಬನನ್ನ ಅಲ್ಲೇ ಇಟ್ಟು ಬಿಟ್ವಿ. ಆಮೇಲೆ ದೇಹ ಬಾಂಧಲ್ಲಿ ಬಂದು ದೇಹದ ಸ್ಮೃತಿಯಲ್ಲಿ ನಾನು ಡಾಕ್ಟರ್ ಅಂತನೋ, ಇಂಜಿನಿಯರ್ ಅಂತನೋ, ಹೌಸ್ ವೈಫ್ ಅಂತನೋ ಮಾಡಿ 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 ವಿಕಾರದ ಜೊತೆಗೆ ಇದ್ಬಿಟ್ಟು ಏನ್ ಮಾಡ್ತೀವಿ? ತುಂಬಾ ಅದನ್ನೆಲ್ಲ ಬೆತ್ಕೊಂಡ್ಬಿಡ್ತೀವಿ. ನೋಡಿ, ಸೀತೆ ಸ್ವಲ್ಪ ಸಮಯಕ್ಕೋಸ್ಕರ ಮಾರೀಚನ ವಶಕ್ಕೆ ಹೋದಾಗ ಏನಾಗ್ಬಿಡ್ತು? ರಾಮ ಮತ್ತು ಲಕ್ಷ್ಮಣನಿಂದ ತುಂಬಾ ದೂರ ಆಗ್ಬೇಕಾಯ್ತಲ್ಲ. ರಾವಣನ ಸಹ ಎಲ್ಲಿ ಜೈಲಲ್ಲಿ ಇರಬೇಕಾಗಿರುವಂತ ಒಂದು ಒಂದು ವಾತಾವರಣ ಬಂದ್ಬಿಡ್ತು ಅಶೋಕ ವಾಟಿಕೆಯಲ್ಲಿ, ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಪ್ರತಿಯೊಂದು ಕರ್ಮದಲ್ಲಿ ಬಾಬನನ್ನು ಜೊತೆಯಲ್ಲಿ ಇಟ್ಕೊಳ್ಳಿ. ಹೀಗೆ ಮಾಡ್ತಾ ಮಾಡ್ತಾ ಬ್ರಾಹ್ಮಣರಾಗಿ. ಈಗ ಸಮಯ ಮತ್ತು ಪ್ರಪಂಚದಲ್ಲಿರುವಂತ ಆತ್ಮಗಳು
ಪ್ರಕೃತಿನೂ ಕೂಡ ಇಂತಹ ಏಕವ್ರತ ಮಕ್ಕಳನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಎಲ್ಲದರಲ್ಲೂ ಪರಮಾತ್ಮ ಕಾಡ್ತಾ ಇರ್ತಾರೆ ಅವರಿಗೆ. ಅದಕ್ಕಾಗಿ ರಾಜಯೋಗ ಬೇರೆ, ಸೇವೆ ಬೇರೆ ಅಲ್ಲ. ಇಂತಹ ಉದಾಹರಣೆಯಾಗಿರುವಂತಹ ವ್ಯಕ್ತಿಗಳನ್ನ ಪ್ರಪಂಚದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಮಕ್ಕಳೇ, ಪ್ರಪಂಚದ ಜನರಿಗೆ ಸಣ್ಣ ಪುಟ್ಟ ನೋವುಗಳು ಬರ್ತಾ ಇದ್ದಾವೆ. ಭೂಕಂಪ ಆಯಿತು, ಮಳೆ ಬಂತು, ಪ್ರವಾಹ ಆಯಿತು, ಅತಿವೃಷ್ಟಿ ಆಯಿತು, ಅನಾವೃಷ್ಟಿ ಆಯಿತು, ಯುದ್ಧಗಳು, ಸಣ್ಣ 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 ಪ್ರಭಾವಗಳು ಬರ್ತಾ ಇದ್ದಾವೆ. ಅವ್ರ ಮೇಲೆ ದಯೆ ಬರ್ತಾ ಇಲ್ವಾ? ಸ್ವಲ್ಪನೂ ಕರುಣೆ ಇಲ್ವಾ? ಪಾಪ ನಿಮ್ಮ ಸಹೋದರ ಆತ್ಮರು ಎಷ್ಟು ದಿನ ಅಂತ ಪುನಃ 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 ಈ ಕಷ್ಟವನ್ನು ಅನುಭವಿಸ್ಬೇಕು? ಸ್ಕೂಲಿಗೆ ಹೋದ್ರೆ ಕಷ್ಟ, ಮನೆಗೆ ಹೋದ್ರೆ ಕಷ್ಟ, ಆಫೀಸಿಗೆ ಹೋದ್ರೆ ಕಷ್ಟ, ಎಲ್ಲಿ ಹೋದ್ರು ಕೂಡ ಟೆನ್ಷನ್ ಟೆನ್ಷನ್ ಟೆನ್ಷನ್. ಅವರೆಲ್ಲರೂ ಬೊಬ್ಬೆ ಹೊಡಿತಾ ಇದ್ದಾರೆ, ಭಗವಂತ ಸಾಕಪ್ಪ ಈ ಜೀವನ ಮುಕ್ತರನ್ನಾಗಿ ಮಾಡು, ಬೊಬ್ಬೆ ಹೊಡಿತಾ ಇದ್ದಾರೆ. ಅವ್ರಿಗೂ ಕೇಳ್ತಾ ಇಲ್ವಾ? ಪರಮಾತ್ಮನ ಶಕ್ತಿ ಅವರಿಗೆಲ್ಲ ಹೋಗ್ಬಿಟ್ಟು ತಲುಪಬೇಕಲ್ವಾ? ಪ್ರಪಂಚ ಬೇಗ ಪರಿವರ್ತನೆ ಆಗ್ಬೇಕಲ್ವಾ? ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಆರೋಗ್ಯ ಸರಿ ಇಲ್ಲ ಅಂದ್ರೆ ಎಷ್ಟು ಟೆನ್ಷನ್ ಬಂದ್ಬಿಡ್ತದೆ ನಿಮಗೆ. ಯಾರೋ ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ಟು ಎಷ್ಟು ಅದರ ಮೇಲೆ ಪ್ರಭಾವ ಬಿದ್ದು ಬಿಡ್ತದೆ. ಹಾಗೆ ವಿಶ್ವವನ್ನು ಪರಿವರ್ತನೆ ಮಾಡುವಂಥವ್ರು ಯಾರು? ಅದ ಕಡೆಗೆ ಗಮನ ಇಲ್ವಾ? ಅವ್ರು ಕೇಳ್ತಾ ಇದ್ದಾರೆ, ಏನಂತ ಶಾಂತಿ ಕೊಡು, ಸುಖ ಕೊಡಿ ಅಂತ. ಅದಕ್ಕಾಗಿ ಈಗ ನೀವೇನ್ ಮಾಡಬೇಕು ಮಕ್ಕಳೇ? ಸುಮ್ಮನೆ ಇರಬಾರ್ದು. ಮನಸ್ಸಿನ ಮೂಲಕ ನೀವೆಲ್ಲಿದ್ದೀರೋ ಅಲ್ಲೇ ಇದ್ಬಿಟ್ಟು ಶಾಂತಿಯನ್ನ ಕೊಡಿ, ಪ್ರಕಾಶನ್ನ ಕೊಡಿ, ಅವರಿಗೆ ಸಹಯೋಗವನ್ನ ಕೊಡಿ. ಇದನ್ನ ಯಾರು ಬೇಕಾದ್ರೂ ಮಾಡಬಹುದು. ಇಲ್ಲಿವರೆಗೆ ವಾಚಾ ಸೇವೆ ತುಂಬಾ ಮಾಡಿದ್ದೀರಾ, ಬ್ರಹ್ಮಭೋಜನ ತುಂಬಾ ರೆಡಿ ಮಾಡಿದ್ದೀರಾ, ಬಾಬನ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ತಿಂಡಿ ಕೊಟ್ಟಿದ್ದೀರಾ. ಅದನ್ನು ಮಾಡಿ ಬೇಡ ಅಂತ ಹೇಳಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಮನಸ್ಸಾ ಸೇವೆ ಅಂದ ನಿಮ್ಮ ಮನಸ್ಸನ್ನ ಈಶ್ವರನಿಗೆ ಅವನ ಕಾಯಕವನ್ನ ಮಾಡಲಿಕ್ಕೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ. ಅದಕ್ಕೋಸ್ಕರ ದಿನದಲ್ಲಿ ಸ್ವಲ್ಪ ಸಮಯ ಮೀಸಲಿಡೋದಲ್ಲ. ಯಾವುದೇ ಕರ್ಮ ಮಾಡ್ತಾ ಇದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಆ ಹಗುರತೆ ಅನುಭವ ಆಗ್ತಾ ಇದ್ರೆ ಭಗವಂತ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಲೆಕ್ಕ. ಇದನ್ನು ಮಹಾರಥಿಗಳು ಮಾಡಬಹುದು, ಘೋಡೆ ಸವಾರರು ಕೂಡ ಮಾಡಬಹುದು, ಹೊಸಬರು ಮಾಡಬಹುದು, ಹಳಬರು ಮಾಡಬಹುದು, ಅಕ್ಕಂದಿರು ಮಾಡ್ಬೋದು, ಅಣ್ಣಂದಿರು ಮಾಡ್ಬೋದು, ಸರೆಂಡರ್ ಟೀಚರ್ಸ್ ಮಾಡ್ಬೋದು, ಮನೇಲಿರ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಯಾಕಂದ್ರೆ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇದೆಯಲ್ವಾ? ನೀವು ಮನಸ್ಸನ್ನು ಯಾರಲ್ಲಿ ಕೊಟ್ಟಿದ್ದೀರಿ ಅಂತ ಯಾರಿಗೆ ಗೊತ್ತಾಗತ್ತೆ? ನಿಮ್ಮ ಶರೀರವನ್ನ ಬಾಬಾನ ಮನೆ ಕರ್ಕೊಂಡು ಹೋಗ್ಲಿಕ್ಕೆ, ಸೇವೆ ಕರ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ಮನೆಯವ್ರು ಬಂಧನ ಆಗ್ಬೋದು. ಓಕೆ, ಹಾಸಿಗೆ ಮೇಲೆ ಮಲ್ಕೊಂಡಿರುವಂತ ಯೋಗಿಗಳು, ರೋಗಿಗಳು ಕೂಡ ಈ ಕೆಲಸವನ್ನು ನೀವು ಮಾಡಬಹುದು. ಆದರೆ ಯಥಾರ್ಥ ರೀತಿಯಲ್ಲಿ ಮಾಡಬೇಕಾಗ್ತದೆ. ಅಂದ್ರೆ ಆ ಸಮಯದಲ್ಲಿ ಭಗವಂತನ ಶಕ್ತಿ ಬಿಟ್ರೆ ಬೇರೆ ಏನು ಪ್ರವಾಹ ಆಗ್ಬಾರ್ದು. ಅಲ್ಲಿ ಸ್ವಾರ್ಥ ಇರಬಾರದು. ನೋ. ಸ್ವಂತ ಮನೆ ಮಾಡಿಕೊಡು, ಸೇವಾ ಕೇಂದ್ರ ಮಾಡಿಕೊಡು, ನೋ, ಏನು ಇರಬಾರ್ದು. ಕೇವಲ ಪರಮಾತ್ಮನ ಇಚ್ಛೆ ಅಂತ ಶಕ್ತಿ ಪ್ರವಾಹ ಆಗ್ತಾ ಇದೆ. ಯಾರಿಗೆ ಎಷ್ಟು ಯಾವ ಪ್ರಮಾಣದಲ್ಲಿ ಕೊಡ್ತಿದೆ ಅದು ನಮ್ಗೆ ಬೇಡ, ಅದನ್ನು ನಾನು ಕೊಟ್ಕೊಳ್ತೀನಿ. ಈ ರೀತಿ ಪರ್ಫೆಕ್ಟ್ ಆಗಿ ಮಾಡುವಂತ ಕೆಲಸ, ಆ ಒಂದು ಕಾರ್ಯವನ್ನ ಚಾರ್ಟ್ ಇಟ್ಕೊಳ್ಳಿ. ಇವತ್ತೆಷ್ಟು ಸಮಯ ಇತ್ತು? ಸರಿ, ಶರೀರವನ್ನು 4ರಿಂದ 4:45 ಅಮೃತ ವೇಳೆ ನಾನು ಕುಳಿಸಿದ್ದೇನೆ, ಶರೀರ ಕುಳಿಸಿದ್ದೇನೆ. ಆದ್ರೆ ಈ ಮನಸಾ ಸೇವೆಯಲ್ಲಿ ನಾನು ಎಷ್ಟು ಸಮಯ ಇತ್ತು? ಎಷ್ಟು ಸಮಯ ನಾನು ಬಾಬನ ಜೊತೆಗೆ ಮಾತಾಡಿದ್ದೇನೆ? ಎಷ್ಟು ಸಮಯ ನಿದ್ರೆ ಮಾಡಿದ್ದೇನೆ? ಎಷ್ಟು ಸಮಯ ಮನನ ಚಿಂತನ ಮಾಡಿದ್ದೇನೆ? ಎಷ್ಟು ಸಮಯ ಸೇವೆ ಬಗ್ಗೆ ಚಿಂತನೆಯನ್ನ ಮಾಡಿದ್ದೇನೆ? ಎಷ್ಟು ಸಮಯ ಬಾಬನ ಜೊತೆ ಜಗಳ ಮಾಡಿದ್ದೇನೆ? ಕರೆಕ್ಟ್ ಆಗಿ ಸಂಪೂರ್ಣವಾಗಿ ಶಕ್ತಿ ಪ್ರವಾಹ ಆಗ್ತಾ ಇರುವಂತ ಸಮಯ ಎಷ್ಟಿತ್ತು? ಇದನ್ನ ಪ್ರತಿದಿನ ಏನು ಮಾಡ್ತಾ ಹೋಗಿ, ಚೆಕ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾರೆ ಬಾಬಾ. ಹೇಗೆ ನಿಮ್ಮ ಪರಿವಾರದವರಿಗೆ ದುಃಖ ಆದ್ರೆ ಅವರಿಗೆ ನೀವು ಸಂಯೋಗವನ್ನ ಕೊಡ್ತೀರಲ್ಲ, ಅದೇ ರೀತಿ ವಿಶ್ವಕ್ಕೂ ಕೂಡ ಏನ್ ಮಾಡಬೇಕಾಗ್ತದೆ, ಕೊಡಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ತಮ್ಗೆಲ್ಲರಿಗೂ ಗೊತ್ತಲ್ವಾ, ತುಂಬಾ ಕಷ್ಟಪಟ್ಟಿರುವಂತ ಭಕ್ತರು ದೇವಸ್ಥಾನಕ್ಕೆ, ದೇವರ ದರ್ಶನಕ್ಕೆ ಅಂತ ಬರ್ತಾರೆ. ನಮಸ್ಕಾರ ಮಾಡಿ, ಪೂಜೆ ಮಾಡಿ ಅವ್ರು ಎಷ್ಟರಿಂದ ತೃಪ್ತರಾಗ್ತಾರೆ ಗೊತ್ತಾ? ಒಂದು ಹನಿ ತೀರ್ಥ ಕೊಟ್ರೆ ಭಕ್ತಿ ಭಾವದಿಂದ ಅದನ್ನ ತಗೊಂಡು ಕುಡಿದು ತಲೆಗೆ ಹಿಂಗ್ ಒರೆಸ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಇಷ್ಟು ಭಕ್ತಿ ಭಾವದಿಂದ ಹೋಗ್ತಾರೆ. ಒಂದು ಹನಿ ನೀರು. ಹಾಗೆ ನಿಮ್ಮ ಮೂಲಕ ಸತ್ಯವಾದ, ಶಾಂತಿಯ, ನಿಷ್ಕಲ್ಮಶವಾದಂತ, ಮಿಕ್ಸಿಂಗ್ ಇಲ್ಲದೆ ಇರುವಂತ ಭಗವಂತನ ಶಕ್ತಿ ಯಥಾರ್ಥವಾಗಿ ವಿಧಿವತ್ತಾಗಿ ಅವರಿಗೆಲ್ಲರಿಗೂ ಕೂಡ ಭಗವಂತನ ಪ್ರಸಾದ, ತೀರ್ಥ ಒಂದು ಹನಿಯ ರೂಪದಲ್ಲಿ ಅವ್ರೇನು ಮಾಡ್ತಿದ್ದಾರೆ,
ನಿರೀಕ್ಷೆ ಮಾಡ್ತಿದ್ರೆ ಆ ಹನಿ ಸಿಕ್ಕಿಬಿಟ್ರೆ ಅವರಿಗೆ ಏನಾಗ್ಬಿಡ್ತದೆ, ಮುಕ್ತಿ ಸಿಕ್ಬಿಡತ್ತೆ ಅಂತ ಹೇಳ್ತಾರೆ. ಜೊತೆಗೆ ಪ್ರಕೃತಿನೂ ಕೂಡ ಏನು ಮಾಡ್ತಾ ಇದೆಯಂತೆ, ಈ ಪ್ರಪಂಚವನ್ನ ಶುದ್ಧ ಮಾಡಬೇಕು, ಸ್ವಚ್ಛ ಮಾಡಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದೆಯಂತೆ. ನೀವು ರೆಡಿ ಇದ್ದೀರಾ? ಮಕ್ಕಳು ಹೇಳ್ತಾರೆ, ಹಾ ರೆಡಿ ಇದ್ದೀರಿ. ರೆಡಿ ಇದ್ದೀವಿ ಬಾಬಾ. ಯಾವ್ದಕ್ಕೆ? ಶರೀರ ಬಿಡ್ಲಿಕ್ಕೆ ರೆಡಿ ಅಲ್ಲ. ಶರೀರ ಬಿಡ್ಲಿಕ್ಕೆ ರೆಡಿ ಆಗಿದ್ದೀರಿ. ಈಗ ಶರೀರ ಬಿಟ್ಟು ನೀವು ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗ್ತೀರಾ ಅಷ್ಟೇ. ಅದು ಯಾವ್ದಕ್ಕೆ ರೆಡಿ ಇರಬೇಕು? ಯಾವ ಸೆಕೆಂಡ್ ಅಲ್ಲಿ ಬಾಬಾ ಹೇಳಿದ್ರು ಕೂಡ ಟಕ್ ಅಂತ ಮನಸ್ಸನ್ನ ಬಾಬನಿಗೆ ಒಪ್ಪಿಸ್ಬೇಕು. ನಾಳೆ ಮಾಡ್ತೇನೆ, ನಾಡ್ದು ಮಾಡ್ತೇನೆ, 1 ಗಂಟೆ ಆದ್ಮೇಲೆ ಮಾಡ್ತೇನೆ. ನೋ, ನೀವು ಎಷ್ಟು ಬೇಕಾದ್ರೂ ಬ್ಯೂಸಿಲಿ ಟಕ್ ಅಂತ ಬಾಬಾ ಮನಸ್ಸನ್ನು ತಗೊಂಡಿದಾರ. ತಗೊಂಡಿದ್ದು ಹೆಂಗ್ ಗೊತ್ತಾಗತ್ತೆ? ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗಿದೆ ಗೊತ್ತಾಗತ್ತೆ. ಆ ತಕ್ಷಣದಲ್ಲಿ ಬಾಬನಿಗೆ ಎಷ್ಟು ಬೇಕೋ ಅಷ್ಟೊತ್ತು ಮನಸ್ಸನ್ನು ಕೊಡಬೇಕು. ಹಂಗಂದ್ರೆ ಯಾವುದೇ ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ರು ಕೂಡ ಫೋನ್ ಕಾಲ್ ಬಂದ ತಕ್ಷಣದಲ್ಲಿ ರಿಸೀವ್ ಮಾಡಲ್ವಾ ನೀವು? ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಅಡಿಗೆ ಮಾಡಲ್ವಾ? ಡೈವಿಂಗ್ ಮಾಡಲ್ವಾ? ನೆಲ ಒರೆಸೋದಿಲ್ವಾ? ಪಾತ್ರೆ ತೊಳೆಯೋದಿಲ್ವಾ? ಮಾಡ್ತೀವೋ ಮಾಡಲ್ವೋ? ಮಾಡ್ತೀವಿ ತಾನೆ. ಹಾಗೇನೆ ಇದೂನು ಕೂಡ ಅಷ್ಟೇ ಸೀರಿಯಸ್ ಆಗಿ ತೆಗೆದುಕೊಂಡ್ಬಿಟ್ಟು ಮೊದಲ ಪ್ರಾಶಸ್ತ್ಯವನ್ನ ಕೊಟ್ಟು ಬಾಬ್ ಸಮಾನ್ ಈಶ್ವರಿ ಸೇವೆಯನ್ನ ಮಾಡಿ. ಬಾಬ್ ಸಮಾನ್ ಅಂತಂದ್ರೆ ಅಲ್ಲಿ ತಂದೆ ಮಾತ್ರ ಇರಬೇಕು, ಮತ್ತೆ ಬೇರೆ ಯಾರು ಕೂಡ ಇರಬಾರ್ದು. ಬಾಬನಿಂದ ಆಫರ್ ಬಂತು. ಓಕೆ, ಬಾಬನಿಂದ ಆಫರ್ ಬರೋದು ಅಂತಂದ್ರೆ ಹೇಗೆ ಹೇಳ್ತೇನೆ ಕೇಳಿ ನನ್ನ ಅನುಭವ. ನಾವು ಯಾವುದೋ ಒಂದು ಕರ್ಮವನ್ನು ಮಾಡ್ತಾ ಇರ್ತೀವಿ. ಒಂದು ಬಿಕೆ ಆತ್ಮನಿಂದ ಫೋನ್ ಬರ್ತದೆ, ಅಣ್ಣವ್ರೆ ಏನು ಒಂದು ಪ್ರಶ್ನೆ ಇದೆ, ಟಕ್ ಆಯ್ತು ಅಕ್ಕೋರ ಹೇಳಿ. ಟಕಾಟಕ್ ಬಾಬನ್ ಜೊತೆ ಕನೆಕ್ಟ್ ಆಗ್ತಾ ಇರಬೇಕು, ನಾನು ಹೇಳ್ತಾ ಇರಬೇಕು. ಅಣ್ಣವ್ರೆ ಅರ್ಜೆಂಟ್ ಆಗಿ ಏನು ಸ್ವಲ್ಪ ಯೋಗ ಮಾಡ್ಬೇಕಿತ್ತು, ಜೂಮಲ್ಲಿ ಬರ್ತೀರಾ? ಓಕೆ ರೆಡಿ, ಟಕ್ ರೆಡಿ. ಈಗ ಆಗೋದಿಲ್ಲ, ಅವಾಗ ಆಗೋದಿಲ್ಲ, ಡ್ರೆಸ್ ಹಾಕೊಳ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಕಾರಣಗಳನ್ನು ಹೇಳುವಂಗಿಲ್ಲ. ಟಕ್ ಅಂತ ಹೇಳಿದ ತಕ್ಷಣದ ಪ್ರಿಪರೇಷನ್ ಅಂತ ಬಿಟ್ಟಿಲ್ಲ, ಎವರ್ ರೆಡಿ. ಕೆಲವೊಂದ್ಸಲ ಯಾವುದೋ ಒಂದು ಆತ್ಮಗಳಿಗೆ ನೀವು ಸೇವೆ ಮಾಡ್ತಾ ಇರ್ತೀರಾ, ಆದ್ರೆ ಬಾಬಾ ನಿಮ್ಮ ಮನಸ್ಸನ್ನು ವಿಶ್ವ ಕಲ್ಯಾಣಕ್ಕೆ ತಗೊಳ್ತಾ ಇರ್ತಾರೆ. ಕೇವಲ ನಿಮಿತ್ತ ಒಂದು ಆತ್ಮ ಇರ್ತಾರಷ್ಟೇ. ಒಂದು ಆತ್ಮನಿಗೆ ನೀವು ಕ್ಲಾಸ್ ಮಾಡ್ತಾ ಇರ್ತೀರಾ, ಅದು ರೆಕಾರ್ಡ್ ಆಗ್ಬಿಟ್ಟು ಮುಂದೆ ಎಷ್ಟು ಸಾವಿರ ಜನರಿಗೆ ಹೋಗಿ ತಲುಪತ್ತೆ, ಅದು ಬಾಬನಿಗೆ ಗೊತ್ತಿರ್ತದೆ. ಅದಕ್ಕಾಗಿ ಯಾವಾಗ ಬಾಬಾ ಸೇವೆಯ ಆಫರ್ ಅನ್ನ ಕೊಡ್ತಾರೋ, ಮನಸ್ಸ ವಾಚ ಕರ್ಮಣ ತನು ಮನಧನದಿಂದ ಯಾವ ರೀತಿ ಬಾಬನಿಂದ ಡೈರೆಕ್ಷನ್ ಇಂಡಿಕೇಶನ್ ಬರ್ತಾರೋ ಟಕ್ ಅಂತ ಮಾಡ್ಬೇಕು. ಇನ್ನು ಕೆಲವೊಂದ್ಸಲ ಯಾರಿಗೊಬ್ರಿಗೆ ನಿಮ್ಗೆ ಸೇವೆ ಮಾಡಬೇಕು ಅಂತ ಮನಸ್ಸಿರ್ತದೆ, ತನ್ನದ ಸೇವೆನೇ ಇರ್ಬೋದು. ನನ್ನ ಜೀವನದಲ್ಲಿ ನೋಡಿದ್ದೀನಿ ಆತ್ಮೀಯರೇ, ಬಾಬನ ಮಕ್ಕಳಲ್ಲೇನೆ ತುಂಬಾ ಕಷ್ಟ ಇದೆ ಅಂತ ಅನ್ಸತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್. ನಾನು ಬಾಬನಿಗೆ ಕೇಳ್ತೇನೆ, ಬಾಬಾ ಹಣ ಕೊಡ್ಬಹುದಾ? ಬಾಬಾ ಬೇಡ ಅಂತ ಇದ್ದಾರೆ. ಬೇಡ ಅಂದ್ರೆ ಬಾಯಿ ಮುಚ್ಕೊಂಡು ನಾನು ಸುಮ್ಮನೆ ಕೂತ್ಕೊಳ್ತೇನೆ. ಯಾಕಂದ್ರೆ ಹಣ ನಂದಲ್ಲ. ಎಷ್ಟೇ ಅವರಿಗೆ ತೊಂದರೆ ಇಲ್ಲಿ, ಎಷ್ಟೇ ಕಷ್ಟ ಇಲ್ಲಿ, ಬಾಬಾ ಬೇಡ ಅಂತಂದ್ಮೇಲೆ ಮುಗೀತು ವಿಷಯ, ಚಾಪ್ಟರ್ ಕ್ಲೋಸ್. ಯಾರಿಗೊಬ್ರಿಗೆ ಕೊಡಬೇಕು ಅಂತ ಬಾಬನ ಇಂಡಿಕೇಶನ್ ಬಂದ್ರೆ ಅವ್ರು ಹೇಗಾದ್ರು ಇಲ್ಲಿ ಕೊಡೋದೆ, ಯಾಕೆ ನಂದಲ್ವಲ್ಲ, ಅದು ಭಗವಂತ ತಾನೇ. ಅದಕ್ಕಾಗಿ ಯಾವುದೇ ಆತ್ಮಗಳಿಗೆ ಬಾಬಾ ಏನು ಕೊಡಬೇಕು ಅಂತ ಇಷ್ಟಪಟ್ಟಿದ್ದಿದ್ರೆ ಏನ್ ಮಾಡ್ಬೇಕು? ನೀವು ಕೊಡಬೇಕು. ಮಕ್ಕಳೇ, ಈ ಒಂದು ವಿಷಯದಲ್ಲಿ ಎಷ್ಟು ಜನ ನಿಮ್ಮನ್ನು ನಿಂದನೆ ಮಾಡ್ಬೋದು, ಜಗಳ ಮಾಡಬಹುದು, ಬೇಜಾರು ಮಾಡಬಹುದು. ಅದರ ಬಗ್ಗೆ ನೀವೇನು ಯೋಚನೆಯನ್ನು ಮಾಡಬೇಡಿ. ನಿಮಗೆ ನಾನು ಏನು ಡೈರೆಕ್ಷನ್ ಅನ್ನು ಕೊಟ್ಟಿದ್ದೇನೋ ಅದನ್ನು ಮಾಡ್ತಾ ಹೋಗಿ. ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ನನ್ನ ಜವಾಬ್ದಾರಿ ಅಂತ ಮಾಡಿ. ಮನೆ ಕೆಲಸ ಜವಾಬ್ದಾರಿಯಿಂದ ಮಾಡ್ತಿರ್ತಾನೆ, ಮಕ್ಕಳದು ಮೊಮ್ಮಕ್ಕಳದು ಜವಾಬ್ದಾರಿಯಿಂದ ಮಾಡ್ತಿರ್ತಾನೆ, ಪತಿದು ಜವಾಬ್ದಾರಿಯಿಂದ ಮಾಡ್ತಿರ್ತಾನೆ. ಹಾಗೆ ಇದೂನು ಕೂಡ ಯಾರು ಜವಾಬ್ದಾರಿಯಿಂದ ಮಾಡ್ತಾರೋ ಅವರಿಗೆ ಬಾಬಾ ಅಷ್ಟೇ ಸಹಯೋಗವನ್ನ ಕೊಡ್ತಾ ಇರ್ತಾರೆ. ನಿಮ್ಗೆ ಯಾರಾದ್ರೂ ಬೇಜಾರು ಮಾಡಿದ್ರು ಕೂಡ ಅವರ ಬಗ್ಗೆ ನೀವು ಬೇಜಾರಾಗ್ದೇನೆ ಅವರಿಗೂ ಕೂಡ ಒಳ್ಳೆಯ ಸಂಕಲ್ಪದ ಮೂಲಕ ಏನ್ ಮಾಡಬೇಕು? ಶಕ್ತಿಯನ್ನು ಕೊಡಬೇಕು. ಬಾಬಾ ಹೇಳ್ತಾರೆ, ನನ್ನಲ್ಲಿ ಹೆಚ್ಚಿನ ಮಕ್ಕಳು ಶೋ ತೋರಿಸ್ತಾ ಇದ್ದಾರೆ, ಬ್ರಹ್ಮಕುಮಾರ ಕುಮಾರಿ ಅಂತ. ಹಿಂದಗಡೆಯಿಂದ ಏನು ಮಾಡ್ತಾ ಇದ್ದಾರೆ, ಏನು ತಪ್ಪು ಮಾಡ್ತಾ ಇದ್ದಾರೆ, ಎಷ್ಟು ವಿಕಾರ ಇದೆ, ಎಷ್ಟು ಸ್ವಾರ್ಥ ಮನೋಭಾವ ಇದೆ, ಎಷ್ಟು ಲೋಭ ಇದೆ, ಎಲ್ಲ ನನಗೆ ಗೊತ್ತು. ನಾನು ಹೇಳೋದಿಲ್ಲ ಅಷ್ಟೇ. ನನಗಿಂತ ಚೆನ್ನಾಗಿ ನಿಮಗೂ ಕೂಡ ಗೊತ್ತು ನೀವೇನೇನು ಮಾಡ್ತಿದ್ದೀರಿ ಅಂತೆ ಬಿಟ್ಟು. ಮಕ್ಕಳೇ, ಆ ತಪ್ಪನ್ನ ಪುನಃ ಪುನಃ ಮಾಡಬೇಡಿ. ನೀವು ಅದನ್ನು ತಪ್ಪು ಮಾಡ್ತಾ ಇದ್ರೆ ಮುಂದುವರಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ತುಂಬಾ ಬುದ್ಧಿವಂತರು ಯಾವ್ದಲ್ಲಿ, ಯಾರಿಗೂ ಗೊತ್ತಿಲ್ಲದೇನೆ ಮುಚ್ಚಿಟ್ಬಿಟ್ಟು ತಪ್ಪನ್ನ ಮಾಡೋದಲ್ಲಿ ಯಾರನ್ನ ನೋಡೋದಿದ್ರೆ ಬ್ರಾಹ್ಮಣರನ್ನೇ ನೋಡ್ಬೇಕಂತ. ಎದುರುಗಡೆ ಮಾಡೋದಿಲ್ವಂತೆ. ಅವರು ಏನ್ ಮಾಡ್ತಾರೆ, ಓ ಇವಾಗ ಯಾರೂ ಇಲ್ವಲ್ಲ,
ಯಾರೂ ಇಲ್ಲ ಅಂತ ನೀವು ತಿಳ್ಕೊಂಡಿರ್ಬೋದು. ಆದ್ರೆ ನಿಮ್ಮ ಕಡೆಗೆ ನನ್ನ ಕ್ಯಾಮರಾ ಸದಾ ಕಾಲ ಇರ್ತದೆ. ಮುರಳಿಯ ಮೂಲಕ ನಾನು ಆವಾಗ ಇಂಡಿಕೇಶನ್ ಅನ್ನು ಕೊಡ್ತಾ ಇರ್ತೇನೆ. ಈ ರೀತಿ ತಪ್ಪುಗಳನ್ನು ನೀವು ಮಾಡ್ತಾ ಇದ್ದಾಗ, ನೀವು ಈ ರೀತಿ ಮನಸಾ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆ ತಪ್ಪು ಮಾಡಿದಾಗ ಏನಾಗುತ್ತೆ? ಮನಸ್ಸು ಮಲಿನವಾಗ್ತದಲ್ವಾ? ಅಶುದ್ಧವಾಗತ್ತಲ್ವಾ? ಅವಾಗ ಭಗವಂತನ ಶಕ್ತಿ ನಿಮ್ಮ ಮೂಲಕ ಕಳಿಸಿದಾಗ ಅವಾಗೇನಾಗತ್ತೆ? ಆ ಅಶುದ್ಧತೆನೂ ಜನರಿಗೆ ಹೋಗ್ಬಿಟ್ಟು ತಲುಪತ್ತಲ್ವಾ? ಅವಾಗ ನಾವೇನ್ ಮಾಡ್ತೀವಿ? ಬಾಬಾ ನಾವೆಷ್ಟು ಈಶ್ವರೀಯ ಸೇವೆ ಮಾಡಿದ್ರು ಕೂಡ ಆತ್ಮರ ಖುಷಿನೇ ಆಗೋದಿಲ್ಲ. ಯಾಕಾಗೋದಿಲ್ಲ? ಭಗವಂತನ ಶಕ್ತಿಯ ಜೊತೆಗೆ ನಿಮ್ಮಲ್ಲಿರುವಂತ ವಿಕಾರದ ಭಾವವನ್ನು ಕೂಡ ಅವರಿಗೆ ತಲುಪಿಸ್ತಾ ಇದ್ದೀರಿ. ಅದಕ್ಕಾಗಿ ನಿರೀಕ್ಷಿತ ಫಲ ಹೇಳುವಂಥದ್ದು ಸಿಗ್ತಾ ಇಲ್ಲ. ಓಕೆನಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇನ್ಮೇಲೆ ಹೆಚ್ಚಿನದಾಗಿ ಯಾವುದೇ ಕರ್ಮ ಮಾಡ್ತಾ ಇದ್ರು ಮನಸಾ ಸೇವೆ ಕಡೆ ಗಮನವನ್ನ ಕೊಡಿ. ಇದನ್ನು ಯಾರು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ, ಯಾವ ಸಮಯದಲ್ಲೂ ಮಾಡ್ಲಿಕ್ಕೆ ಸಾಧ್ಯ. ಮನಸಾ ಸೇವೆ ಆಗ್ತಾ ಇರೋದು ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ, ಆ ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗಿ ನಿಮ್ಗೆ ಗೊತ್ತಾಗ್ತಾ ಇರ್ತದೆ. ಅದು ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ, ತಿಂಗಳಿಂದ ತಿಂಗಳಿಗೆ ಪರ್ಸೆಂಟೇಜ್ ವೈಸ್ ಏನಾಗಬೇಕು? ಜಾಸ್ತಿ ಆಗಬೇಕು. ಹಾಗಂತ ಯಾವುದೋ ಸೆಂಟರ್ನಲ್ಲಿ ಟೀಚರ್ಸ್ ಇದ್ದಾರೆ, ಯೋಗ ಮಾಡ್ತಾ ಕೂತ್ಕೊಂಡಿದ್ದಾರೆ. ಯಾರೋ ಕೋರ್ಸಿಗೆ ಬಂದಿದ್ದಾರೆ. ಇಲ್ಲಪ್ಪ ನಾನು ಕೋರ್ಸ್ ಕೊಡೋದಿಲ್ಲ, ನಿಮ್ಗೊಬ್ರಿಗೆ ಯಾಕೆ ಕೋರ್ಸ್ ಕೊಡ್ಬೇಕು ನಾನು? ಪೂರ್ತಿ ವಿಶ್ವಕ್ಕೆ ಸಕಾಶ ಕೊಡ್ತಿದ್ದೇನೆ ಅಂತ ಕೂತ್ಕೊಳ್ಬೇಡಿ. ವಾಚಾ ಸೇವೆಯನ್ನು ಮಾಡಿ, ಕರ್ಮಣ ಸೇವೆಯನ್ನು ಮಾಡಿ, ಅದ ಆ ಸೇವೆ ಮಾಡುವಂತ ಸಮಯದಲ್ಲಿ ಪರಮಾತ್ಮನ ಶಕ್ತಿಯ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ. ಜೊತೆಗೆ ಸಮಯ ಸಿಕ್ಕಿದಾಗಲೆಲ್ಲ ಮನಸಾ ಸೇವೆ ಅಂದ್ರೆ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಡೋದು. ಮುಂದಿನ ಕೆಲಸ ಒಂದು. ದೇವಸ್ಥಾನಕ್ಕೆ ಹೋದ್ರಿ, ಹಣವನ್ನ ಭಂಡಾರದಲ್ಲಿ ಹಾಕಿದ್ರೆ ನಿಮ್ ಕೆಲಸ ಮುಗೀತು. ಮುಂದೆ ಆ ಹಣವನ್ನು ಯಾವುದಕ್ಕೆ ಉಪಯೋಗ ಮಾಡ್ತಾರೆ? ಅವ್ರು ಯಾವ ಟ್ರಸ್ಟಿಗಳು, ಬ್ರಾಹ್ಮಣರು ಅವ್ರು ಡಿಸೈಡ್ ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ. ಎದುರುಗಡೆಗೆ ಯಾರು ರಾಮನ ಮೂರ್ತಿ ಇದೆಯೋ, ಕೃಷ್ಣನ ಮೂರ್ತಿ ಇದೆಯೋ, ಶಿವನ ಲಿಂಗ ಇದೆಯೋ, ನೀವು ಅವರಿಗೆ ಅರ್ಪಣೆ ಮಾಡಿದ್ಮೇಲೆ ನಿಮ್ಮ ವಿಷಯ ಮುಗೀತು. ಹಾಗೆ ಧನವನ್ನು ಸೇವಾಕದ ಭಂಡಾರದಲ್ಲಿ ಹಾಕಿದ್ರೆ ಮುಗೀತು ನಿಮ್ಮ ಕೆಲಸ. ನಿಮಿತ್ತದವ್ರು ಏನು ಉಪಯೋಗ ಮಾಡ್ತಾರೆ ಅದು ನಿಮಗೆ ಬೇಕಾಗಿಲ್ಲ. ಓಕೆ, ಸೇವೆ ಇದೆ. ಸೇವಾ ಕೇಂದ್ರಕ್ಕೆ ಹೋದ ಮೇಲೆ ಅಲ್ಲಿ ಏನ್ ಹೇಳ್ತಾರೋ ರೆಡಿ. ಒಂದು ವಿಷಯ ಹೇಳ್ತೀನಿ, ಆತ್ಮರಿ ಅರ್ಥ ಮಾಡ್ಕೊಳ್ಳಿ. ಸೇವೆ ಯಾಕೆಂದ್ರೆ ಸೇವೆ ಮಾಡ್ಲಿಕ್ಕೆ ಹೋಗ್ತೀವಿ, ಒಕ್ಕೋರು ಅವ್ರಿಗೆ ಯೋಗ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ, ಜ್ಞಾನ ಹೇಳಲಿಕ್ಕೆ ಅವಕಾಶ ಕೊಡ್ತಾರೆ, ನಮ್ಗೆ ಯಾವಾಗಲೂ ಕಸ ಗುಡಿಸಿ ಅಂತ ಹೇಳ್ತಾರೆ, ಪಾತ್ರೆ ತೊಳಿರಿ ಅಂತ ಹೇಳ್ತಾರೆ. ನಮ್ಗೆ ಅಕ್ಕೋರು ಮುಂದುವರ್ಸೋದೇ ಇಲ್ಲ. ಯಾರಿಗೆ ಯಾವ ಸೇವೆಯನ್ನ ಕೊಟ್ಟಿದ್ರೂ ಕೂಡ ಸೇವೆಯ ಸಮಯದಲ್ಲಿ ಆತ್ಮ ಇಷ್ಟು ಪರಮಾತ್ಮನ ಜೊತೆ ಕನೆಕ್ಟ್ ಆಗಿದೆಯೋ ಅದರ ಆಧಾರದಲ್ಲಿ ಆ ಆತ್ಮನಿಗೆ ಕರ್ಮದ ಫಲ ಸಿಗತ್ತೆ. ಸ್ಟೇಜ್ ಮೇಲೆ ಭಾಷಣ ಮತ್ತು ಜ್ಞಾನ ಹೇಳುವಂತ ಆತ್ಮನು ಕೂಡ ಅಭಿಮಾನ ಅಹಂಕಾರದಿಂದ ಅವನು ಮಾಡಿದ್ದಿದ್ರೆ, ಸ್ವಾರ್ಥದಿಂದ ಮಾಡಿದ್ದಿದ್ರೆ, ಕರ್ಮದ ಫಲ ಆಶೀರ್ವಾದ ಸಿಗುವ ಬದಲು ಶಾಪ ಸಿಗ್ತದೆ. ಮನಸಾ ಸೇವೆಯನ್ನು ಮಾಡಿದಾಗ ಪುರುಷಾರ್ಥನೂ ಆಗ್ತಾ ಇರ್ತದೆ, ಹೃದಯದಿಂದ ಜನರ ಆಶೀರ್ವಾದನೂ ಕೂಡ ಸಿಗ್ತಾ ಇರ್ತದೆ. ಅದೇ ಕಸ ಗುಡಿಸುವಂತ ಒಂದು ಆತ್ಮ ಬಾಬಾ ಅಂತ ಮಾಡಿದಾಗ ಸೇವೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು, ಖುಷ್ ಆಗ್ಬಿಟ್ಟು. ಓಕೆ, ಅದಕ್ಕೆ ಯಾವುದೇ ಕರ್ಮವನ್ನು ಮಾಡಿದಾಗ ನಿಮ್ಮ ಮನಬುದ್ಧಿಯನ್ನು ಚೆಕ್ ಮಾಡ್ಕೊಳ್ಳಿ. ಆತ್ಮೀಯತೆಯನ್ನು ಎಷ್ಟು ಸ್ಟಾಕ್ ಮಾಡಿದಿರಿ, ಜನರಿಂದ ಆಶೀರ್ವಾದ ಎಷ್ಟು ತಗೊಂಡಿದ್ದೀರಿ, ಎಷ್ಟು ನಿಮ್ಗೆ ಕಿರೀಟ ಹಾಕಿದ್ದಾರೆ, ಎಷ್ಟು ಹಾರ ಹಾಕಿದ್ದಾರೆ, ಎಷ್ಟು ಉಡುಗೊರೆ ಕೊಟ್ಟಿದ್ದಾರೆ, ಎಷ್ಟು ಸನ್ಮಾನ ಮಾಡಿದ್ದಾರೆ, ಎಷ್ಟು ಹೊಗಳಿಕೆ ಕೊಟ್ಟಿದ್ದಾರೆ. ನೋ, ಸಾರಿ, ನಾನು ಇದನ್ನೆಲ್ಲ ಈಶ್ವರ್ಯ ಜೀವನದಲ್ಲಿ ನೋಡಾಗಿದೆ. ಇದೆಲ್ಲ ನಾಟಕ, ಇದು ಶೋ. ನಿಮ್ಮ ಎದುರುಗಡೆ ಅದನ್ನೆಲ್ಲ ಮಾಡೋದು, ಫೋಟೋ ತೆಗೆಯೋದು, ಆ ಹುಡುಗರನ್ನೆಲ್ಲ ಅವರೇ ಇಟ್ಕೊಳ್ಳೋದು, ಹಿಂದ್ಗಡೆ ಸರಿಯಾಗಿ ನಿಂದನೆ ಮಾಡೋದು, ಅವ್ರ ಕ್ಲಾಸ್ ಸರಿಯಾಗ್ಲಿಲ್ಲ ಅಂತ. ಇದರ ನಿರೀಕ್ಷೆನೂ ಕೂಡ ಇಟ್ಕೊಳ್ಬೇಡಿ. ಸ್ವಚ್ಛ ಮನೋಭಾವದಿಂದ ಎದುರುಗಡೆ ಇರುವ ಆತ್ಮನಿಗೆ ಬಾಬಾ ನೀನಿಗೆ ಏನು ಕೊಡಬೇಕು ಅವನಿಗೆ ಕೊಡು. ಯಾವುದೋ ಒಂದು ಮೂಲೆಯಲ್ಲಿ ಒಂದು ಅಜ್ಜಿ ಕೂತ್ಕೊಂಡಿರ್ತಾರೆ, ನಿಮ್ಗೆ ಅನ್ಸುತ್ತೆ ಇವ್ರಿಗೆ ಏನು ಅರ್ಥ ಆಗಿಲ್ಲ ಅಂತ. ಅವರೇ ನಿಜವಾದ ಆಶೀರ್ವಾದ ನಿಮ್ಗೆ ಕೊಡೋದು ಗೊತ್ತಿಲ್ಲ. ಅಂದ್ರೆ ಬಾಬಾ ಉಪಯೋಗ ಮಾಡಿದಾರಿಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ, ಪರಮಾತ್ಮನ ಆತ್ಮಿಕ ಶಕ್ತಿ ನಿಮ್ಮ ಮೂಲಕ ಎಷ್ಟು ಪರ್ಸೆಂಟೇಜ್ ಇಲ್ಲಿ ಫ್ಲೋ ಆಗುತ್ತೋ ಅದರ ಆಧಾರದ ಮೇಲೆ ಚೆಕ್ ಮಾಡಬೇಕಾಗ್ತದೆ. ಮೊದಲು ಆ ಸ್ಥಿತಿಯನ್ನ, ಸ್ವರೂಪವನ್ನ ಯೋಗದ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡಿ, ಅದೇ ವಿಧಿಯನ್ನ ಬೇರೆ ಕರ್ಮ ಮಾಡ್ತಾ ಇರಬೇಕಾದ್ರೂ ಕೂಡ ಉಪಯೋಗ ಮಾಡಿ. ಈ ರೀತಿ 4 ಕಡೆಯ ಸರ್ವಶ್ರೇಷ್ಠ ಆತ್ಮೀಯತೆಯ ಅನುಭವ ಮಾಡುವಂತ, ಆತ್ಮೀಯತೆಯ ಅನುಭವ, ಬೇರೆಯವರನ್ನು ಕೂಡ ಆತ್ಮೀಯತೆಯನ್ನು ನೋಡ್ತಾ ಹೋಗಿ, ಅವರಿಗೂ ಆತ್ಮಿಕ ಪ್ರೀತಿ ಕೊಡ್ತಾ ಹೋಗಿ, ನೀವು ಪರಮಾತ್ಮದಿಂದ ಅದನ್ನೇ ಪಡ್ಕೊಳ್ತಾ ಹೋಗಿ. ಸೇವೆ ಮಾಡ್ಕೊಂಡು ಬಂದಾಗ ಎಷ್ಟು ಜನ ಹೊಗಳಿದ್ರು, ಅಕ್ಕೋರು ಎಷ್ಟು ಟೋಲಿ ಕೊಟ್ರು, ಎಷ್ಟು ಉಡುಗೊರೆ ಕೊಟ್ಟಿದ್ದಾರೆ,
ಎಷ್ಟು ಜನ ಸೆಂಟ್ರಿಗೆ ಬಂದಿದ್ರು? ನೋ, ಅದಲ್ಲ. ಮನಸ್ಸೆಷ್ಟು ಖುಷಿ ಆಯ್ತು, ಎಷ್ಟು ಸಂತೃಪ್ತವಾಯ್ತು, ಅದನ್ನು ಚೆಕ್ ಮಾಡ್ಕೊಳ್ಳಿ. ಆತ್ಮಗಳಿಗೆ ಶ್ರೇಷ್ಠ ಆತ್ಮೀಯತೆ ಅನುಭವ ಮಾಡಿಸುವಂತಹ ಆತ್ಮಿಕ ಆತ್ಮಗಳಿಗೆ ಎಲ್ಲ ಸಂಕಲ್ಪ ಮತ್ತು ಸ್ವಪ್ನದಲ್ಲೂ ಕೂಡ ಪವಿತ್ರತೆಯ ಪಾಠವನ್ನ ಓದುವಂತ ಎಲ್ಲೇ ಇದು ಕೂಡ ಬಾಬನೊಳಗಡೆ ಇದೆ ನೋಡಿ. ಯಾವ ಮಕ್ಕಳು ಅಪ್ಪ ಅಮ್ಮನ ಜೊತೆಗೆ ಇರ್ತಾರೋ ಅವ್ರು ತಪ್ಪು ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಅಪ್ಪ ಅಮ್ಮ ಏಟು ಕೊಡ್ತಾರಂತ ಗೊತ್ತಿರ್ತದಲ್ವಾ. ಅಪ್ಪ ಅಮ್ಮ ಹೇಳ್ತಾರೆ ಹೊರಗಡೆ ಹೋಗ್ಬಿಡಿ ಆಟ ಆಡ್ಲಿಕ್ಕೆ ಅಂತ, ಅವ್ರು ಹೋಗೋದಿಲ್ಲ. ಹೋಗ್ಬಿಟ್ರೆ ಕಾಲು ಜಾರಿ ಬಿಟ್ಟು ಬೀಳ್ತಾರೆ. ಅದಕ್ಕೆ ಸದಾ ಬಾಬನ ಒಳಗಡೆನೇ ಇರ್ಬೇಕು. ಆದಷ್ಟು ಮನಸ್ಸು ಬುದ್ಧಿಯನ್ನು ಈಶ್ವರಿ ಸೇವೆಯಲ್ಲಿ ಬಾಬನ ಒಳಗಡೆಯಲ್ಲೇ ಇರುವಂತ ಪ್ರಯತ್ನವನ್ನ ಮಾಡಿ. ಅಮ್ಮ ಬಾಬಾ ಅವ್ರನ್ನ ಫಾಲೋ ಮಾಡುವಂತ ಬ್ರಹ್ಮಚಾರಿ ಮಕ್ಕಳಿಗೆ ಸರ್ವ ದೃಢ ಸಂಕಲ್ಪದ ಈ ಸಂಕಲ್ಪ ಮಾಡಿದಿರಂತ ನಾನು ಮಾಡ್ಲೇಬೇಕು, ಬೇರೆಯವ್ರು ಮಾಡ್ಲಿ ಬಿಡ್ಲಿ, ದಯವಿಟ್ಟು ಬೇರೆಯವ್ರನ್ನ ನೋಡ್ಬೇಡಿ. ಅವ್ರು ಚಾಟ್ ಇಡ್ತಾರೋ ಬಿಡ್ತಾರೋ ಅದು ನಿಮಗೆ ಬೇಡ. ಅವ್ರು ಎಷ್ಟು ಸಾಧನೆ ಮಾಡ್ತಾರೆ ಬಿಡ್ತಾರೆ ನಿಮ್ಗೆ ಬೇಡ. ಅದು ಸ್ವದರ್ಶನ, ಸ್ವಪರಿವರ್ತನ, ಸ್ವ ಅವಲೋಕನ ಬಾಬಾ ಮುರಳಿ ನನಗೆ ಹೇಳಿದ್ರೆ ನಾನು ಮಾಡ್ಬೇಕಷ್ಟೆ. ಮನಸಾ ಸೇವೆಯ ಮೂಲಕ ತೀವ್ರ ಪುರುಷಾರ್ಥ ಮಾಡುವಂತ ಆತ್ಮಗಳಿಗೆ ಅಂದ್ರೆ ಮನಸಾ ಸೇವೆಯಿಂದ ಪುರುಷಾರ್ಥ ಆತ್ಮಿಕ ಅಕೌಂಟ್ ಅಲ್ಲಿ ಪಾಸಿಟಿವ್ ಆಗಬೇಕು, ಬದಲಾವಣೆ ಆಗಬೇಕು. ಸದಾ ಆಶೀರ್ವಾದವನ್ನ ತೆಗೆದುಕೊಳ್ಳುವಂಥವ್ರು, ಆಶೀರ್ವಾದವನ್ನ ಕೊಡುವಂತಹ ಪುಣ್ಯ ಆತ್ಮಗಳಿಗೆ ಬಾಬ್ ದಾದಾರವರ ಹೃದಯ ತುಂಬಿದ ಪ್ರೇಮ ತುಂಬಿದ ನೆನಪು, ಪ್ರೀತಿ ಮತ್ತು ನಮಸ್ತೆ. ಅಂದ್ರೆ ಬಾಬಾ ಹೇಳೋದು ಸದಾ ಒಬ್ಬನ ಜೊತೆಗೆ ವ್ರತ ಇಡಿ. ಏನಿದ್ರು ಬಾಬಾ ಏಕ್ ಬಾಬ್ ದೂಸರಾ ನ ಕೊಯ್. ಮತ್ತು ಸದಾಕಾಲ ಮನಸ್ಸನ್ನ ಬಾಬನ ಜೊತೆಗೆ ಇಡ್ತಾ ಸದಾಕಾಲ ಆತ್ಮೀಯತೆ ಸುಖವನ್ನು ಅನುಭವ ಮಾಡ್ತಾ ತಮಗೆ ಗೊತ್ತಲ್ವಾ. ಸದಾಕಾಲ ವೈಟ್ ಬಟ್ಟೆ ಹಾಕೊಂಡ್ರೆ ಎಷ್ಟು ಖುಷಿ ಆಗತ್ತೆ. ಸದಾಕಾಲ ಎ ಸಿಯಲ್ಲೇ ಇದ್ರೆ ಎಷ್ಟು ಆರಾಮ ಇರ್ತದೆ. ಸದಾಕಾಲ ಮನೆಯಲ್ಲೇ ಇದ್ರೆ ಲೌಕಿಕ ಮನೆಯಲ್ಲಿ ಎಷ್ಟು ಖುಷಿ ಆಗುತ್ತದೆ ಅಲ್ವಾ. ಹಾಗೆ ಸದಾ ನಿಮ್ಮ ಮನಸ್ಸು ಯಾರಲ್ಲಿ ಇರಲಿ, ಬಾಬನ ಒಳಗಡೆನೇ ಇರಲಿ. ಪದೇ 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 ಮನಸ್ಸನ್ನು ಅಲ್ಲೇ ಒಯ್ದಿಡುವಂತ ಪ್ರಯತ್ನವನ್ನ ಮಾಡಿ ಆ ಸುಖ, ಆ ಬದಲಾವಣೆ, ಆ ವಿಕರ್ಮ ವಿನಾಶ ಆಗುವಂತ ಒಂದು ಸ್ಥಿತಿ, ಮಾಯೆಯ ಪ್ರಭಾವದಿಂದ ವಿಮುಕ್ತರಾಗಿರುವಂತಹ ಒಂದು ಅನುಭವವನ್ನ ನಿರಂತರವಾಗಿ ಮಾಡ್ತಾ ಇರಿ. ಈಗ ಹೇಳಿ ಮಕ್ಕಳು, ಇದನ್ನು ಯಾರು ಮಾಡ್ಬೋದು, ಯಾರು ಮಾಡುವಂಗಿಲ್ಲ? ಯಾರು ಬೇಕಾದ್ರೂ ಮಾಡಬಹುದು. ಅದಕ್ಕಾಗಿ ಆ ಮಹಾನ ಕಾರ್ಯಕ್ಕೆ ನೀವು ದೃಢ ಸಂಕಲ್ಪದಿಂದ ಬಲಗಡೆ ಕಾಲನ್ನಡಿ ಅಂದ್ರೆ ಬಲಗಡೆ ಅಂತಂದ್ರೆ ಮನಸ್ಸನ್ನ ಆ ಕರ್ಮದಲ್ಲಿ ಮಾಡುವಂತ ಪ್ರಯತ್ನವನ್ನ ಮಾಡಿ. ಒಂದೇ ದಿನದಲ್ಲಿ ಈ ಕಾರ್ಯ ಸಾಧ್ಯ ಆಗದೆ ಇರಬಹುದು. ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ. ಆರಂಭದಲ್ಲಿ ಗ್ರೂಪಲ್ಲಿ ಇರೋರು ಕೂಡ ಹೇಳ್ತಿದ್ರು, ಅಣ್ಣವ್ರೆ ಗಂಟೆ ಹೆಂಗೆ ಯೋಗದಲ್ಲಿ ಕೂತ್ಕೊಳ್ಳಿಕ್ಕೆ ಆಗತ್ತೆ ಅಂತ. ಇವಾಗ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. 5 ನಿಮಿಷ, 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ ಮಾಡ್ತಾ 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 ಅವಾಗ ಬೆಳಗಿಂದ ಸಾಯಂಕಾಲದವರೆಗೆ ಆದ್ರೂ ಕೂಡ ಸುಸ್ತಾಗೋದಿಲ್ಲ. ಆದ್ಮೇಲೆ ಎಷ್ಟೋ ಸೇವಾ ಕೇಂದ್ರಗಳಿಗೆ ಹೋದಾಗ ಅಲ್ಲಿರುವಂತ ನಿಮಿತ್ತ ಆತ್ಮಗಳು ಹೇಳ್ತಾರೆ, ಅಣ್ಣವ್ರೆ ನಮ್ಮಲ್ಲಿ ಯಾರು ಬಟ್ಟಿಗೆ ಬರೋದೇ ಇಲ್ಲ. ಬ್ರಹ್ಮ ಭೋಜನಕ್ಕಂತ ಕರೆದ್ರೆ 10 ಗಂಟೆಗೆ ಕರೆದ್ರೆ 11, 11:30, 12 ಗಂಟೆಗೆ ಬಂದು ಒಂದ್ ಕಡೆ ಬ್ರಹ್ಮ ಭೋಜನ ಮುಗಿಸಿ ಮನೆಗೆ ಹೋಗ್ಬಿಡ್ತಾರೆ. ಬಾಬಾ ನಮ್ಮನ್ನ ಕಳಿಸಿದ್ರೆ 10 ಗಂಟೆಯಿಂದ 5 ಗಂಟೆವರೆಗೆ ಕುಂತೇ ಇರ್ತಾರೆ. ಹೇಳ್ತೀವಿ ನಾವು, ಟೀ ಕೊಡೋದಿಲ್ಲ ಅಂತಂದ್ರೆ ಏನಿಲ್ಲ ಅಣ್ಣವ್ರೆ, ಎಷ್ಟು ಬೇಗ ಟೈಮ್ ಆಯ್ತು ಅಂತ ಗೊತ್ತೇ ಆಗಿಲ್ಲ ಅಂತ ಹೇಳ್ತಾರೆ. ಯಾಕೆ? ಯಾರಿಗೆ ಏನು ಬೇಕೋ ಅದನ್ನ ಕೊಟ್ಟಿದ್ದಿದ್ರೆ ಖಂಡಿತವಾಗ್ಲೂ ಆತ್ಮಗಳು ಬರ್ತಾರೆ. ನಿಮ್ಮ ಡ್ಯೂಟಿಯನ್ನು ನೀವು ಮಾಡ್ತಾ ಹೋಗಿ. ಶೋ ಬೇಡ, ಕೃತಕತೆ ಬೇಡ, ಒರಿಜಿನಾಲಿಟಿ ಇಲ್ಲಿ. ನಿಮ್ಮನ್ನ ಪ್ರಸಿದ್ಧಿ ಮಾಡುವಂತ ಅವಶ್ಯಕತೆ ಇಲ್ಲ. ಭಗವಂತನನ್ನ ಪ್ರತ್ಯಕ್ಷತೆ ಮಾಡಿ ಯಾವಾಗ ಎಲ್ಲ ಸರ್ವಸಾಧಾರಣ ಕರ್ಮವನ್ನು ಮಾಡ್ತಾ ಗೃಹಸ್ಥದಲ್ಲಿರ್ತಾ ಮನಸ್ಸನ್ನ ಹೆಚ್ಚಿಗೆ ಬಾಬನ ಹತ್ರ ಇಡ್ತಾ ಹೋಗಿ. ಅದಕ್ಕೆ ಬಾಬಾ ಹೇಳ್ತಾರೆ ಮನ್ ಮನಾಭವ. ನನ್ನ ಮನಸ್ಸು ಬಾಬನಲ್ಲಿ ಇದೆ ಅಂತ ನೀವು ಹೇಳುವಂಗಿಲ್ಲ. ಪರಮಾತ್ಮನ ಶಕ್ತಿ ನಿಮ್ಮ ಮನಸ್ಸಿನ ಮೂಲಕ ಎಲ್ಲಾ ಕರ್ಮದಲ್ಲಿ ಹೋಗ್ತಾ ಇದೆಯಾ. ನಾನು ಸಂಗಮಯುಗದಲ್ಲಿದ್ದೇನೆ, ಬಾಬನ ಒಳಗಡೆ ಇದ್ದೇನೆ ಅಲ್ಲ. ಲೈಟ್ 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 ಅದು ಆಗ್ತಾ ಇದೆಯಾ, ಆ ಶಕ್ತಿ ಪ್ರವಾಹ ಆಗ್ತಾ ಇದೆಯಾ ಅಂತ ಬಿಟ್ಟು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಅದಾಗಬೇಕು ಅಂತಂದ್ರೆ ಆತ್ಮನ ಶಕ್ತಿ, ಗಮನ, ಅಟೆನ್ಷನ್, ಸ್ಮೃತಿ ಪರಮಾತ್ಮನ ಕಡೆಗೆ ಹೆಚ್ಚಿಗೆ ಇರಬೇಕಾಗ್ತದೆ. ಓಕೆ, ಅಚ್ಚಾ, ಓಂ ಶಾಂತಿ.